ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನ್ ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಫ್ರೈಡೆ, ಇವತ್ತು ಮನೇಲೇ ಇದ್ದೆ, ರಜಾ ಇತ್ತು. ಹಂಗಾಗಿ ಫ್ರೆಂಡ್ಸ್, ನಂದು ಬೆಳಗ್ಗೆಯಿಂದ ನಾನು ಏನೇನ್ ಕೆಲಸ ಮಾಡಿದೆ. ಆಮೇಲೆ ಫ್ರೆಂಡ್ಸ್, ಇದು ನಂದು ಆಲ್ರೆಡಿ ನಾನೊಂದು 4-5 ಡ್ರೆಸ್ ನ ತಗೊಂಡು ಸ್ಟಿಚಿಂಗ್ ಮಾಡಿಸಿದೆ. ಅದರಲ್ಲಿ ಇದು ಒಂದು ಫ್ರೆಂಡ್ಸ್, ನಾನು ಇದನ್ನ ಅವತ್ತಿಂದ ಹಾಕಿರ್ಲಿಲ್ಲ. ಇನ್ನ ಫ್ರೆಂಡ್ಸ್, ಪ್ಯಾಂಟ್ ಬಂದು ನೋಡಿ ಈ ತರ ಮಿಂಚ ತರ ಇದೆ. ಇದು ನಾನು ಫ್ರೆಂಡ್ಸ್ ಕಲಾಮಂದಿರಲ್ಲಿ ಡೈಲಿ ವೇರ್ಗಂತೂ ಫ್ರೆಂಡ್ಸ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಕಲಾಮಂದಿರಲ್ಲಿ ನಾನು ಕಲ್ಯಾಣ ನಗರದಲ್ಲಿ ಕಮ್ಮನಹಳ್ಳಿಲಿ ಐತಲ್ಲ, ಕಲ್ಯಾಣ ನಗರ ಕಲಾಮಂದಿರಲ್ಲಿ ತಗೊಂಡಿದ್ದು. ನಾನು ಚಿಕ್ಕಪೇಟೆಲಿ ಹೋದಾಗ ಏನ್ ತರ್ಲಿಲ್ಲ. ಬಟ್ಟೆ ಅಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ. ನೋಡಿ, ಓಣಿ ಬಂದು ಈ ತರ ಇದೆ. ಮೈಕ್ ನೋಡ್ತೀನಿ ಫ್ರೆಂಡ್ಸ್, ಒಂದೇ ಒಂದು ನಿಮಿಷ. ಹಂಗಾಗಿ ಫ್ರೆಂಡ್ಸ್, ಇದನ್ನ ನಾನು ಸ್ಟಿಚ್ ಮಾಡಿಸಿದೆ. ಹಾಗೆ ಸುಮ್ನೆ ಇವತ್ತು ಫ್ರೈಡೆ ತಾನೆ, ಹಂಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 6 ಲೂಸ್ ಆಗಿದೆ ಫ್ರೆಂಡ್ಸ್. ನಾನು 75 ಇದೆ, ಇವಾಗ 72 ಆಗಿದ್ದೀನಿ. ಇಲ್ಲ ನಾನೇ ಸಣ್ಣ ಆಗಿದ್ದೀನೋ, ಡ್ರೆಸ್ಸೇ ಇದಾಗಾಯ್ತು, ಅದಂತೂ ಗೊತ್ತಿಲ್ಲ. ಹಂಗಾಗಿ ಫ್ರೆಂಡ್ಸ್, ನಾನ್ ಫಸ್ಟ್ ಎಲ್ಲ 85 kg ಇದ್ದೆ. ಆಮೇಲೆ ಸ್ವಲ್ಪ ನಂದು ಟ್ರಾವೆಲಿಂಗು, ನಂದು ಡ್ರೈವಿಂಗು, ಈ ತರ ಗಾಡಿ ಓಡಿಸೋದು ಸ್ವಲ್ಪ ದೂರ ದೂರ. ಅವಾಗ ಒಂದು 3.5-4 ಕಿಲೋಮೀಟರ್ ಹೋಗ್ತಾ ಇದ್ದೆ ಮಾನ್ಯತೆ ಟೆಕ್ ಪಾರ್ಕು. ಇವಾಗ ಬಂದು 8 ಕಿಲೋಮೀಟರ್ ಓಡಿಸ್ತೀನಿ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಲೈಫಲ್ಲಿ ನಾವು ಒಂದೊಂದ್ಸಲ ಗಾಡಿ ಓಡಿಸೋದಾಗಿರ್ಬೋದು, ಕೆಲ್ಸದ್ದು ಜಾಸ್ತಿ ಬ್ಯುಸಿ ಇರ್ಬೋದು. ಹಂಗಾಗಿ ಫ್ರೆಂಡ್ಸ್, ನಾನೇನು ಯಾವಾಗ್ಲೂ ಫ್ರೆಂಡ್ಸ್ ವೆಯ್ಟ್ ಲಾಸ್ಗೋಸ್ಕರ ನಾನು ಒಂದಿನೂ ಜಿಮ್ಮು ಮಾಡಲ್ಲ, ಯಾವ್ದು ಮಾಡಲ್ಲ ಫ್ರೆಂಡ್ಸ್. ಮಾಮೂಲಿ 3 ಟೈಮ್ ಊಟ ಮಾಡ್ತೀನಿ. ಅದರಲ್ಲದೆ ಈ ವೀಕಲ್ಲಿ ಫ್ರೆಂಡ್ಸ್ ನಾನು ಒಂದು 3-4 ಡೇಸ್ ಊಟನೇ ಮಾಡಿಲ್ಲ. ನೈಟನ್ನು ಸಹ ನಾನು ಮಗಳು ಎದ್ದೇಳಿಸಿದಲ್ಲಿ ಊಟ ಮಾಡಿಲ್ಲ. ಆಮೇಲೆ 3 o'clock ಹೊಟ್ಟೆ ಹಸ್ದಾಗ ಒಂದು ಮ್ಯಾಂಗೋ ತಿಂದ್ಬಿಟ್ಟು ಮಲ್ಕೊಂಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ನಾನು ಯಾವತ್ತಿಗೂ ಫ್ರೆಂಡ್ಸ್ ನನ್ನ ಚಿಕ್ಕ ಹುಡುಗಿಯಿಂದನೂ ನಾನು ದಪ್ಪನೇ ಇದ್ದಿದ್ದು. ಯಾವಾಗ್ಲೂ ನಾನು ಫ್ರೆಂಡ್ಸ್ ನನ್ನ ವೆಯ್ಟ್ ಲಾಸ್ ಆಗ್ಬೇಕು, ನಾನು ಸಣ್ಣ ಆಗ್ಬೇಕು ಅಂತ ಅದಕ್ಕೆ ಅಂತ ನಾನು ಯಾವಾಗ್ಲೂ ಟೈಮ್ ಇಟ್ಟೇ ಇಲ್ಲ ಫ್ರೆಂಡ್ಸ್. ನಾನು ಕೆಲಸ ಮಾಡ್ತಾನೆ ಇದ್ದೀನಿ. ನಾನು ದಪ್ಪ ಇದ್ದಾಗ್ಲೂ 85 ಇದ್ದಾಗ್ಲೂ ಫ್ರೆಂಡ್ಸ್ ಅಲ್ಲಿ 5000 ಎಂಪ್ಲಾಯ್ ಇರೋ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲೂ ನಾನು ಇನ್ಚಾರ್ಜ್ ತರ ನೋಡ್ಕೊತಾ ಇದ್ದೆ. ನನಗೆ ಯಾವಾಗ್ಲೂ ನನ್ನ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಯಾವಾಗ್ಲೂ ಅದಕ್ಕೋಸ್ಕರ ನಾನು ಟೈಮ್ನ ವೇಸ್ಟ್ ಮಾಡಿಲ್ಲ ಫ್ರೆಂಡ್ಸ್. ಯಾಕೆಂದ್ರೆ ನಮ್ದು ಇದ್ರಲ್ಲೇ ಆಗೋಗ್ಬಿಡುತ್ತೆ. ಈಗ ನೋಡಿ, ಕೆಲಸ ಮಾಡ್ತಾ ಇರ್ತೀವಿ, ಒಂದೊಂದು ಟೈಮ್ ಊಟ ಮಾಡಲ್ಲ, ಟೈಮ್ ಊಟ ಮಾಡಲ್ಲ, ಮತ್ತೆ ಹೆವಿ ಕೆಲಸ ಮಾಡ್ತಾ ಇರ್ತೀವಿ, ಮತ್ತೆ ಮನೇಲೂ ಬಂದು ಕೆಲಸ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಫ್ರೆಂಡ್ಸ್ ನಮ್ಗೆ ಏನಾಗುತ್ತೆ, ಹಂಗೆ ನಮ್ಮ ಶರೀರ ಅದಾಗೆ ಸಣ್ಣ ಆಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದು ಒಬ್ಬೊಬ್ರದ್ದು ಒಂದೊಂಥರ. ಎಷ್ಟೊಂದು ಜನ ನೋಡಿ ಫ್ರೆಂಡ್ಸ್ ರನ್ನಿಂಗ್ ಮಾಡ್ತಾರೆ, ಓಡಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ಅದೆಲ್ಲ ಅವ್ರವ್ರು ಸೇರ್ಕೊಂಡಿದ್ದು ಫ್ರೆಂಡ್ಸ್. ಅದ್ರ ಬಗ್ಗೆ ನಾನೇನ್ ಮಾತಾಡಲ್ಲ. ಒಟ್ಟಿನಲ್ಲಿ ನಾನು ಯಾವಾಗ್ಲೂ ಫ್ರೆಂಡ್ಸ್ ನೋಡಿ, ನಾನು ಫುಲ್ ತೋರಿಸ್ತೀನಿ. ನಾನಿರೋದು ಇಷ್ಟೇ ದಪ್ಪ ನೋಡಿ ಫ್ರೆಂಡ್ಸ್. ಕೂದ್ಲಿ ಇವತ್ತು ನಾನು ತಲೆಗೆ ಸ್ನಾನ ಮಾಡ್ಕೊಂಡಲ್ಲ ಫ್ರೆಂಡ್ಸ್. ಹಂಗಾಗಿ ತಲೆಗೆ ಸ್ನಾನ ಮಾಡ್ಕೊಂಡಲ್ಲ, ಹಂಗಾಗಿ ನನ್ನ ಹೇರ್ನ ಸ್ವಲ್ಪ ಡ್ರೈ ಆಗ್ಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನಾನು ಬೆಳಗ್ಗೆನೆ ಮಾಡ್ಕೊಂಡಿದ್ದೆ. ಆಮೇಲೆ ಇವತ್ತು ಪೂಜೆ ಎಲ್ಲ ಮಾಡಿ ಬೆಳಗ್ಗೆನೆ ಫ್ರೆಂಡ್ಸ್, ಬೆಳಗ್ಗೆನೇನೋ ನನ್ನ ಮಗಳೇನೆ ಚಿತ್ರಾನ್ನ ಮಾಡಿದ್ಲು. ರೈಸ್ ರಾತ್ರಿ ಜಾಸ್ತಿ ಇತ್ತು. ನಾನು ಫ್ರೆಂಡ್ಸ್ ನಾನು ದೋಸೆಗೆ ಹಾಕಿದ್ದೀನಿ. ಅವಳು ರುಬ್ಬದ್ ಮಾಡ್ತಿದ್ದಾಳೆ. ನಾನು ಬಂದು ಮಲ್ಕಣ್ಣಲ್ಲ, ಇನ್ನ ಎದ್ದು ರುಬ್ಬನ ಅಂತ ರುಬ್ಬೆ ಇಲ್ಲ. ಆಮೇಲೆ ಫ್ರೆಂಡ್ಸ್, ನಾನು ಬೆಳಗ್ಗೆನೆ ಎದ್ದು ಬಾಕ್ಲೆಲ್ಲ ಸಾರಿಸಿ ರಂಗೋಲಿ ಹಾಕಿ, ನೆನ್ನೆ ಮನೆ ಅವಳೇ ಕ್ಲೀನ್ ಮಾಡಿ ಮನೆ ಎಲ್ಲ ಒರೆಸಿದ್ಲು ಫ್ರೆಂಡ್ಸ್. ಅವಳೇ ಒರೆಸಿದ್ಮೇಲೆ ಇನ್ನು ನಾನೇನು ಒರೆಸೋದು ಅಂತ ಒರೆಸ್ಲಿಲ್ಲ. ಹಂಗಾಗಿ ಪೂಜೆ ಎಲ್ಲ ಮಾಡಿ ಆ ಚಿತ್ರಾನ್ನ ತಿಂದ್ಮೇಲೆ ಮತ್ತೆ ಬೆಂಡೆಕಾಯಿ ತಂದಿಲ್ಲ. ಅವಳು ವಾಕಿಂಗ್ ಹೋಗ್ತಾಳೆ. ಇಲ್ಲಿ PNT ಅಂತ ಇದು ಪಾರ್ಕ್ ತರ ಕ್ವಾರ್ಟರ್ಸ್ ಇದೆ PNT ಒಳಗಡೆ. ಅಲ್ಲಿ ಹೋದಾಗ ಅಲ್ಲೂ ಎಲ್ಲಾನು ಮಾಡ್ತಿರ್ತಾರೆ ಫ್ರೆಂಡ್ಸ್ ಬೆಳಗ್ಗೆನೆ. ನನ್ ಮಗಳು ಬರ್ಬೇಕಾದ್ರೆ ಸೌತೆಕಾಯಿ ಮತ್ತೆ ಇದು ಯಾವ್ದೋ ಮೆಂತ್ಯ ಸೊಪ್ಪು ಒಂದು ಕಟ್ಟು, ಅಲ್ಲಿಂದ ಬಂದು ಇದು ಬೆಂಡೆಕಾಯಿ ಎಲ್ಲ ತಗೊಂಡ್ ಬಂದಿದ್ದು. ಲೈಟ್ ಆಗಿ ಚಿತ್ರಾನ್ನ ತಿಂದಿದ್ವಲ್ಲ. ಆಮೇಲೆ ಏನ್ ಮಾಡಿದೆ ಫ್ರೆಂಡ್ಸ್, ಆಮೇಲೆ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿದೆ. ಇನ್ನು ಮಧ್ಯಾಹ್ನ ನಾನು ಏನು ಮಾಡಿಲ್ಲ ಫ್ರೆಂಡ್ಸ್. ನಾನು ಎಷ್ಟು ಕೆಲಸ ಇವತ್ತು ಅಂದ್ರೆ ಫ್ರೆಂಡ್ಸ್, ನಮ್ಗೆ ಒಂದು ದಿವಸ ರಜದಲ್ಲಿ ಎಷ್ಟು ಪೆಂಡಿಂಗ್ ಇರುತ್ತೋ ಅಷ್ಟು ಕೆಲಸ ಎಲ್ಲಾನು ಮಾಡ್ಕೊಬಿಡ್ತೀವಿ ಫ್ರೆಂಡ್ಸ್. ಇವತ್ತೇನಾಯ್ತು ಅಂದ್ರೆ ಫ್ರೆಂಡ್ಸ್, ನನಗೆ ನೋಡಿ ಫ್ರೆಂಡ್ಸ್, ಯಾರಾದ್ರೂ ರೇಷನ್ ಕಾರ್ಡ್ ಇರೋರು, BPL ಕಾರ್ಡ್ ಇರೋರು, ನಾನಿದೊಂದು ನಿಮ್ಗೆ ಸಿಂಪಲ್ ವಿಷಯನ ಹೇಳ್ತೀನಿ. ನಮ್ಗೆ ಮತ್ತೆ GST ಕಟ್ಟಾಗ್ತಾ ಇದ್ರೆ, ಟ್ಯಾಕ್ಸ್ ಎಲ್ಲ ಕಟ್ಟಾಗ್ತಾ ಇದ್ರೆ, ಕಾರು ಮತ್ತೆ ಈ ತರ ಎಲ್ಲ ಕಟ್ಟಾಗ್ತಾ ಇದ್ರೆ ಅದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ಬಿಡುತ್ತಂತೆ. ಅದಕ್ಕೆ ನಿನ್ನೆ ಫ್ರೆಂಡ್ಸ್ ನನಗೆ ಫೋನ್ ಬಂದಿತ್ತು. ಹಂಗಾಗಿ ನಾನೇನ್ ಮಾಡಿದೆ, ಅದಕ್ಕೆ ಇವತ್ತು ಬೆಂಗಳೂರು ಹೋಗಿದ್ದೆ. ಅದನ್ನ ರೆಡಿ ಮಾಡಿಸ್ಕೊಂಡು ಬಂದೆ ಫ್ರೆಂಡ್ಸ್. ಅದು ಟ್ಯಾಕ್ಸ್ ಏನೇನೋ ಅದೆಲ್ಲ ಹೇಳಿದ್ರು. ನೀವು ಹೋಗಿ ನೋಡಿ ಬೆಂಗಳೂರಿನಲ್ಲಿ ವಿಚಾರಿಸಿ ಫ್ರೆಂಡ್ಸ್. ಅದು ಕಾರ್ಡ್ ಆಮೇಲೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇವತ್ತೇ ಲಾಸ್ಟ್ ಡೇಟು ಅಂತ ನನಗೆ ನಿನ್ನೆ ಫೋನ್ ಮಾಡಿದ್ರು ಫ್ರೆಂಡ್ಸ್. ಇವತ್ತು ನಾನು ಒಂದು 11 ಗಂಟೆಗೆ ಹೋದೆ. ಅದಾದ್ಮೇಲೆ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ನಂದು ಅಲ್ದು ಫಸ್ಟೇ ತೋರಿಸಿದೆ. ಊಟ ಇತ್ತು, ಇವಾಗ ಊಟ ಇಲ್ಲ. ಈಗ 1 ವೀಕ್ ಮುಂಚೆ ಫ್ರೆಂಡ್ಸ್ ಆಲ್ರೆಡಿ ನಂಗೆ ರೂಟ್ ಕೆನಾಲ್ ಮಾಡಿದ್ರು ಫ್ರೆಂಡ್ಸ್. ರೂಟ್ ಕೆನಾಲ್ ಅಂತ ಅಂದ್ರೆ ನಾನು ಫಸ್ಟ್ ನನಗೊಂದು ದವಡೆಯಲ್ಲಲ್ಲಿ ಉಳ್ಕಲ್ಲಾಗಿತ್ತು. ಅವಾಗ ಫ್ರೆಂಡ್ಸ್ ಇಷ್ಟೊಂದು ರೂಟ್ ಕೆನಾಲ್ ಮಾಡುವಾಗ ನನಗೆ ಪೇನ್ ಆಗಿತ್ತು ಗೊತ್ತಾ. ಅದೇ ತರ ಏನೋ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಹೋದೆ ಫ್ರೆಂಡ್ಸ್. ನೋಡಿ, ಯಾವಾಗ್ಲೂ
ನಾವೇ ಒಂದು ಯೋಚನೆ ಮಾಡ್ಕೊಂಡು ಹೋಗ್ತೀವಿ, ಅದೇ ಒಂದಾಗುತ್ತೆ ಅಂತಾರಲ್ಲ, ಅದು ಯಾವತ್ತಿಗೂ ಸುಳ್ಳಲ್ಲ ಫ್ರೆಂಡ್ಸ್, ಅದು ಯಾವತ್ತಿದ್ರು ಸತ್ಯ. ನಾನು ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಅವತ್ತು 8 ಗಂಟೆಗೆ ಮನ್ಸಲ್ಲಿ ಅನ್ಕೊಂಡ್ ಬರ್ತಾ ಇದ್ದೆ, ಅಯ್ಯೋ ಹೆಂಗಪ್ಪ ಅಲ್ಲಿ ನೋವು ತಡೆಯೋದು, ಮತ್ತೆ ರೂಟ್ ಕೆನಲ್ ಮಾಡೋದು ಅಂತಾರೆ, ಏನ್ ಮಾಡೋದಪ್ಪ ಅಂತ ಅನ್ಕೊಂಡ್ ಬಂದೆ ಫ್ರೆಂಡ್ಸ್. ಆದ್ರೆ ಆಮೇಲೆ ನನಗೆ ಗೊತ್ತಾಗಿದ್ದು, ಅವರು ಒಂದು ಈ ಹಲ್ಲಲ್ಲಿ ನನ್ಗೆ ಕ್ಯಾಪ್ ಹಾಕಿದ್ರು ಫ್ರೆಂಡ್ಸ್. ನನ್ಗೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಈಗ ಒಂದು 5-6 ವರ್ಷದ ಮುಂಚೆ ಒಂದು ಪಾತ್ರೆ ಬಿದ್ದು ಅಲ್ಲೂ ಅಳ್ಳಾಡ್ತಾ ಇತ್ತು, ಅದನ್ನ ತೆಗೆದು ಕ್ಯಾಪ್ ಹಾಕಿದ್ರು. ಆಮೇಲೆ ಫ್ರೆಂಡ್ಸ್ ಅವರು ಊದಿತ್ತಲ್ಲ ನನ್ಗೆ, ಮೇಡಮ್ ಇದು ಇಂಜೆಕ್ಷನ್ ಬೇಡ ಅಂದ್ರು. ನಮ್ಗೆ 10 years ಇಂದ ಅವರೇ ಡಾಕ್ಟ್ರು ನಮ್ಮನ್ನ ನೋಡೋದು, ಅಲ್ಲಿ ವಿಷಯ ಏನೇ ಆದ್ರು, ನನ್ಗಾಗಿರ್ಬೋದು ನನ್ನ ಮಕ್ಳಿಗಾಗಿರ್ಬೋದು ಫ್ರೆಂಡ್ಸ್. ಆಮೇಲೆ ಅವರು ನಾನು ಇವಾಗ US ಅಮೆರಿಕಕ್ಕೆ ಹೋಗಿದ್ದೀನಿ ಇಲ್ಲ ಅಂತ ಹೇಳಿದ್ರು. ಆಗ ನಾನು ಫ್ರೆಂಡ್ಸ್ 1 week ಅಲ್ಲೆಲ್ಲ ಊದ್ಕೊಂಡಿತ್ತು ಫ್ರೆಂಡ್ಸ್. ನಾನು ಹಂಗೆ ಕೆಲಸ ಮಾಡಿದ್ದೀನಿ, ನನಗೇನು ಆತರ ಏನೋ ಅಲ್ಲಿ ಊದ್ಕೊಂಡೈತಲ್ಲ ಆತರ ಎಲ್ಲ ಏನಿರ್ಲಿಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನು ಅದರಲ್ಲೇ ಕೆಲಸ ಮಾಡಿದ್ದೀನಿ. ಆಮೇಲೆ ಏನಾಯ್ತು ಫ್ರೆಂಡ್ಸ್, ಇದು ಓದೆ. ಆಮೇಲೆ ಡಾಕ್ಟರ್ ಏನಂದ್ರು, ನಿಮ್ಗೆ ಬೆಂಡ್ ಇಂಜೆಕ್ಷನ್ ಬೇಡಿ ಮೇಡಮ್, ಯಾಕೆ ಅಂದ್ರೆ ಬೆಂಡ್ ಇಂಜೆಕ್ಷನ್ ಅವಶ್ಯಕತೆ ಏನಿಲ್ಲ, ನಿಮ್ಗೆ ಆಲ್ರೆಡಿ ಊತ ಬಂದೈತಲ್ಲ ಈ ಭಾಗದಲ್ಲಿ ಫ್ರೆಂಡ್ಸ್, ಬಲ್ದೆ ಕಡೆ ಊತ ಬಂದೈತಲ್ಲ, ನೀವು ಹಂಗೇನೆ ಮಾಡ್ತಿದ್ರು. ನಾನು ಭಯ ಬಿದ್ದೆ ಫ್ರೆಂಡ್ಸ್, ಅದ್ರ ಮೇಲೆ ಕೂರ್ಸಿದ್ರು. ಆಮೇಲೆ ಕೇಳಿದೆ, ಸರ್ ಬೆಂಡ್ ಇಂಜೆಕ್ಷನ್ ಕೊಡಲ್ವಾ ಅಂತ. ಬೇಡಿ ಮೇಡಮ್, ಬೆಂಡ್ ಇಂಜೆಕ್ಷನ್ಕ್ಕೆ ಆಲ್ರೆಡಿ ನಿಮ್ಗೆ ಊತ ಬಂದೈತಲ್ಲ ಗೊತ್ತಾಗಲ್ಲ ಅಂದ್ರು. ಚಿಕ್ಕದು ಫ್ರೆಂಡ್ಸ್. ಆಮೇಲೆ ಇಲ್ಲಿ ಒಂದು ಹೋಲ್ಸ್ ತರ ಮಾಡಿದ್ರು ಇಲ್ಲಿ ಈ ಅಲ್ಲಲ್ಲಿ. ಆಮೇಲೆ ಫ್ರೆಂಡ್ಸ್ ಅದು ಅವರು ಈ ತರ ಅಂತಾರಲ್ಲ, ಅವಾಗ ನನ್ಗೆ ಆ ಪೇನ್ ಜಾಸ್ತಿ ಇತ್ತಲ್ಲ, ಆ ಪೇನ್ ಒಳಗಡೆ ನನ್ಗೆ ಈ ಪೇನ್ ಏನು ಕಾಣಿಸ್ಲಿಲ್ಲ. ಆಮೇಲೆ ಆ ತರ ಎಲ್ಲ ಮಾಡ್ಬಿಟ್ಟು ಫ್ರೆಂಡ್ಸ್ ತೆಗೆದು ಮತ್ತೆ ಟ್ಯಾಬ್ಲೆಟ್ ನ ಕೊಟ್ಟಿದ್ರು 3 daysಗೆ. ಅದು ಮುಗೀತು. ನನ್ಗೆ ಮಂಗಳವಾರನೇ ಬರಕ್ ಹೇಳಿದ್ರು ಫ್ರೆಂಡ್ಸ್, ನನ್ಗೆ ಹೋಗಕ್ಕಾಗ್ಲಿಲ್ಲ. ಹಂಗಾಗಿ ಇವತ್ತು ಫೋನ್ ಮಾಡಿದೆ ಡಾಕ್ಟರ್ಗೆ, 11:30 11:00 ಬನ್ನಿ ಅಂದ್ರು. ನಾನು ಫ್ರೆಂಡ್ಸ್ ಮನೇಲೆಲ್ಲ ಕೆಲಸ, ನಿಮ್ಗೆ ಗೊತ್ತಲ್ಲ ನಾವು ಮನೇಲಿದ್ರೆ ಏನೇನು ಅಂತ. ನಾನು ಫ್ರೆಂಡ್ಸ್ ಬ್ಯಾಂಕಲ್ಲಿ ಒಂದು ಗೌರ್ಮೆಂಟ್ ಇಂದ ಫಸ್ಟ್ 10,000 ಲೋನ್ ಕೊಟ್ಟಿದ್ರು. 10,000 ಲೋನ್ ಕೊಟ್ಟಿದ್ದೆ ಫ್ರೆಂಡ್ಸ್. ಅದನ್ನ ನಾನು ಮಂತ್ಲಿ ಕಟ್ಟಿದ್ದೆ 1,000. ಅದು ಫ್ರೆಂಡ್ಸ್ ಅಕೌಂಟ್ ಅಲ್ಲಿ ಅದೇ ಕಟ್ ಆಗುತ್ತೆ. ಆಮೇಲೆ 20,000 ಕೊಡ್ತಾರೆ ಅಂತ ಹೇಳಿದ್ರು. ಈಗ ಹೋದ್ ಮಂತಲ್ಲಿ ಕೊಡ್ತಾ ಇದ್ರಂತೆ. ನನ್ನ ಫ್ರೆಂಡ್ಸ್ ಎಲ್ಲ ನನ್ಗೆ ಹೇಳಿದ್ರು, ಏಮ ನಾನು ಆವಾಗ್ಲೇ ತಗೊಂಡೆ ಅಂತ. ನನ್ಗೆ ಸ್ವಲ್ಪ ಟೈಮ್ ಇರ್ಲಿಲ್ಲ ಬ್ಯಾಂಕಿಗೆ ಹೋಗಕ್ಕೆ. ಅದಕ್ಕೆ ನಾನೇನ್ ಮಾಡಿದೆ, ಇವತ್ತು ಹೋದ್ರೆ ಅಲ್ಲಿ ಸೈಬರಲ್ಲೇ ಒಂದು ಫಾರಂ ಫಿಲ್ ಮಾಡಿ ಕೊಡ್ತಾರೆ, ಅದನ್ನ ತಗೊಂಡ್ ಹೋಗ್ಬೇಕು 250. ಅಲ್ಲೇ ಅವ್ರು ನನಗೆ ಗೊತ್ತಿರೋರೆ ಹೋದ್ರು. ಅವರು ಏನ್ ಮಾಡಿದ್ರು, ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡಿದ್ರು ಫ್ರೆಂಡ್ಸ್. ಇಲ್ಲ ಅಕ್ಕ ಅದು ಸ್ಟಾಪ್ ಆಗಿದೆ, ಯಾವ್ದಕ್ಕೂ ಒಂದ್ಸಲ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರು. ಅಲ್ಲಿ ಬ್ಯಾಂಕಲ್ಲಿ ಒಂದು ಏಮಾ ಅಂತ ಒಬ್ರಿದ್ದಾರೆ, ನನ್ನ ಹೆಸರವ್ರೆ. ಅವರು ಫಸ್ಟ್ ಫ್ರೆಂಡ್ಸ್ ನೋಡಿ, ಅವರು ಒಂದು ಹೌಸ್ ಕೀಪ್ ಆಗಿ ಕೆಲಸ ಮಾಡ್ತಾ ಇದ್ರು ಇದ್ರಲ್ಲಿ. ಯಾಕೆಂದ್ರೆ ಅವರು ಓದಿದ್ರು. ಈಗ ಫ್ರೆಂಡ್ಸ್ ಅವರೇ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದಾರೆ ಬ್ಯಾಂಕಲ್ಲಿ. ಆಮೇಲೆ ನಮಸ್ತೆ ಮೇಡಮ್ ಅಂದ್ರೆ, ಏನಮ್ಮ ಏಮ ಪ್ರೂಫ್ ನಂಗೆ ಬಂದಿದ್ಯಾ ಬ್ಯಾಂಕಿಗೆ ಅಂದ್ರು. ಇಲ್ಲ ಮೇಡಮ್, ನಾನು ಅವತ್ತು ಲೋನ್ ಕೇಳಕ್ ಬಂದಾಗ ನೀವೇನ್ ಹೇಳಿದ್ರಿ, ಏಮ ಇನ್ನೊಂದು 4 days ಬಿಟ್ಟು ಬಾರಪ್ಪ, ನನಗ್ ಸ್ವಲ್ಪ ಬಿಸಿ ಇದೀನಿ ಅಂತ ಹೇಳಿದ್ರಿ. ಮತ್ತೆ ಯಾಕಂದ್ರೆ ಫ್ರೆಂಡ್ಸ್ ಅವರು ನಾನು ಒಂದು 10 ವರ್ಷದಿಂದ ಬ್ಯಾಂಕಲ್ಲಿ ಅವರು ಕಸ ಗುಡಿಸ್ತಾ ಇದ್ದಾಗಿಂದಲೂ ನನಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನು ಯಾವಾಗ್ಲೂ ಸೋಷಿಯಲ್ ಆಗಿ ಫ್ರೆಂಡ್ಸ್, ನಾನು ಯಾರಾದ್ರೂ ಸೀರಿಯಸ್ ಆಗಿ ಮಾತಾಡಿದ್ರೆ ಅವ್ರ ಹತ್ರ ಸೀರಿಯಸ್ ಆಗಿ ಮಾತಾಡ್ತೀನಿ, ಯಾರಾದ್ರೂ ನನ್ನ ಹತ್ರ ಸೋಷಿಯಲ್ ಆಗಿ ಮಾತಾಡಿದ್ರೆ ಫ್ರೆಂಡ್ಸ್ ತರ ಸೋಷಿಯಲ್ ಆಗಿ ಮಾತಾಡ್ತೀನಿ. ಆಮೇಲೆ ಫ್ರೆಂಡ್ಸ್ ಏನಾಯ್ತು, ಮೇಡಮ್ ನೋಡಪ್ಪ ಏಮ ನಾನೇನ್ ಮಾಡ್ಲಿ, ಸಡನ್ ಆಗಿ ಸರ್ಕಾರದವರು ಸ್ಟಾಪ್ ಮಾಡಿದ್ದಾರೆ, ನೀನ್ ಹೋಗಿ ಸಿದ್ದರಾಮಯ್ಯನ ಇಲ್ಲಾಂದ್ರೆ DK ಶಿವಕುಮಾರ್ನ ಕೇಳು ಅಂತ ಕಾಮಿಡಿ ಮಾಡಿದ್ರು. ಆಯ್ತು ಇರ್ಲಿ ಬಿಡಿ ಮೇಡಮ್, ಇನ್ನೇನ್ ಮಾಡಿದ್ರು. ಮತ್ತೆ ಕೂತ್ಕೊಂಡ್ರೆ, ಇಲ್ಲ ಮೇಡಮ್ ನೀವು ಲೋನ್ ಕೊಟ್ಟಿಲ್ಲ ಅಂದ್ಮೇಲೆ ನಾನೇ ಕೂತ್ಕೊಳ್ಳಿ, ನಾನು ಹೋಯ್ತೀನಿ ಅಂತ. ಹಂಗಾಗಿ ಫ್ರೆಂಡ್ಸ್ ನಾನು ಎಲ್ಲ ಹಾಸ್ಪಿಟ್ಲಿಗೆ ಹೋಗಕ್ಕೆ 12 o'clock ಆಯ್ತು. ಅಲ್ಲಿ ಹೋದ್ರೆ ಡಾಕ್ಟರ್ಗೆ ಬೇರೆ ಕ್ಲಿನಿಕ್ ಅಲ್ಲಿ ಡಾಕ್ಟರ್ಸ್ ಗಳು ನೋಡಿದಿರಲ್ಲ ಫ್ರೆಂಡ್ಸ್, ಅವ್ರು ಒಂದೇ ಜಾಗದಲ್ಲಿ. ಯಾಕಂದ್ರೆ ಅವರು ಎಲ್ಲಾ ಕಡೆನೂ ಒಪ್ಕೊಂಡಿರ್ತಾರೆ, ಒಂದು ಆಪರೇಷನ್ ಆಗಿರ್ಬೋದು ಏನಾಗಿರ್ಬೋದು. ಇಲ್ಲ ಅವ್ರು ಫೋನ್ ಮಾಡಿದ್ರು ಡಾಕ್ಟರ್, ಅವರು ಇನ್ನೊಬ್ರು ಅವ್ರ ವೈಫ್ ಡಾಕ್ಟ್ರು. ನನಗೆ ಏನಂದ್ರೆ ಫ್ರೆಂಡ್ಸ್, ಯಾವಾಗ್ಲೂ ಇವರೇ ನನ್ಗೆ ಟ್ರೀಟ್ಮೆಂಟ್ ಮಾಡ್ತಿರಲ್ಲ, ಒಂದು ಭಯ ಆಗ್ತಾ ಇತ್ತು. ಆಮೇಲೆ ಡಾಕ್ಟರ್ ಫೋನ್ ಮಾಡಿ, ಇಲ್ಲ ಏನು ಭಯ ಬಿಡ್ಬೇಡಿ, ಅವ್ರು ನಮ್ಮ ವೈಫ್ ಏನೇ ಚೆನ್ನಾಗಿ ನೋಡ್ತಾರೆ, ಏನಿಲ್ಲ ಒಂದು 5 ನಿಮಿಷ ಅದಕ್ಕೆ ನನಗೆ ಹೋಲ್ಸ್ ಮಾಡಿರಲ್ಲ, ಅದಕ್ಕೆ ಸಿಮೆಂಟ್ ಹಾಕ್ತಾರೆ, 1 week ಆ ಸಿಮೆಂಟ್ ಇರ್ಲಿ, ಮತ್ತೆ ಅದನ್ನ ರಿಮೂವ್ ಮಾಡಿ ಲಾಸ್ಟ್ ಟ್ರೀಟ್ಮೆಂಟ್ ನಾನೇ ಫಿನಿಶ್ ಮಾಡ್ತೀನಿ, ನೆಕ್ಸ್ಟ್ ವೀಕು ಇನ್ನ 1 week ತಗೊಬರ್ಬಿಡಿ, ಈಗ ಅದನ್ನ ಮಾಡಿಸ್ಕೊಂಡು ಹೋಗಿ ಅಂದ್ರು. ನನ್ಗಂತೂ ಫ್ರೆಂಡ್ಸ್ ಅವ್ರು 2-3 ಸಲ ಈ ತರ ಅನ್ನ ತನಕ ಯಾವಾಗ್ಲೂ ನಾನು ಶಿವನ್ನೇ ನೆನ್ಕೊಳ್ಳೋದು, ಜಲ್ದಿ ನನಗೆ ಬಾಯಿಗೆ ಬರೋದು. ಅಯ್ಯೋ ಶಿವ, ಏನ್ ಮಾಡೋದಪ್ಪ ಏನ್ ಮಾಡೋದು. ಆಮೇಲೆ ನೋಡಿದ್ರೆ ಒಂದು 5-10 ನಿಮಿಷ ಎಕ್ಸ್ರೇ ಮಾಡ್ಬಿಟ್ಟು, ಮೇಡಮ್ ಆಗೋಯ್ತು ಅಂದ್ರು. ಅಬ್ಬಾ ಜೀವ ಬಂತು ಫ್ರೆಂಡ್ಸ್, ಎಷ್ಟೇ ಆಗ್ಲಿ ಅಲ್ಲಿನ ಜಾಗಲ್ಲ. ಆಮೇಲೆ ಇಲ್ಲೆಲ್ಲ ನೋಯ್ತಾ ಇದ್ದೆ ಅಂದ್ರು. ನನಗೇನಷ್ಟು ನೋವಿರ್ಲಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ ನೋವಿತ್ತು. ಟ್ಯಾಬ್ಲೆಟ್ ಏನಾದ್ರು ಬೇಕಾ ಮೇಡಮ್ ಅಂದ್ರು. ಬೇಡಿ ಮೇಡಮ್ ಅಂದೆ, ಯಾಕಂದ್ರೆ ಅತಿ ಟ್ಯಾಬ್ಲೆಟ್ ತಗೋಬಾರ್ದು, ನಾನು ಇನ್ನೊಂದು ಕೈ ನೋವಿಂದ ಆಲ್ರೆಡಿ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ, ಅದ್ರಲ್ಲೇ ಕ್ಲಿಯರ್ ಆಗುತ್ತಲ್ಲ ಅಂತ ಯಾವತ್ತೂ ಒಂದು ಪೇಯ್ನ್ ಮಾತ್ರೆ ತಗೊಂಡೋಗಿ ಮೇಡಮ್ ಅಂತ ಹೇಳಿದ್ರು. ಅದು ತಗೊಂಡು ಫ್ರೆಂಡ್ಸ್ ಮತ್ತೆ ಬ್ಯಾಂಕಿಂದ ಮತ್ತೆ ಹಾಸ್ಪಿಟ್ಲಿಂದ ನಾನು ಬೆಂಗಳೂರು ಹೋದೆ. ಅಲ್ಲಿ ಮೇಡಮ್ ಅಲ್ಲೇ ಇದ್ರು, 100 rupees ತಗೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಟ್ರು. ಆಮೇಲೆ ನಮ್ ರೇಷನ್ ಅಂಗಡಿಯವ್ರು ಫೋನ್ ಮಾಡಿದ್ರು, ಇವ ಎಲ್ಲಿದ್ಯಮ್ಮ, ಅವರೇ ಬರ್ತೀನಿ ಅಂತ ಹೇಳಿದ್ರು. ಅವರು ಅಣ್ಣ ನಾನು ಬರ್ತೀನಿ ಬೆಂಗಳೂರನ್ಗೆ, ಏನಿದು ಕನ್ಫ್ಯೂಸ್ ನೋಡೋಣ ಅಂತ. ಇನ್ ಯಾರಾದ್ರೂ ಒಂದೇ ಅಲ್ವಾ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ನಾನು ಅಲ್ಲಿ ಬೆಂಗಳೂರಲ್ಲಿ ನಾವು ಫಸ್ಟ್ ಹಳೆ ಮನೆ ಹತ್ರ ಇದ್ದು, ಹಳೆ ಮನೆ ಹತ್ರ ಅವರು ಒಬ್ರು ಮೇಡಮ್ ಅಲ್ಲೇ ಕೆಲಸ ಇದ್ದಾರೆ. ಅವ್ರು ಏನೇಮ್ಮ ಹಿಂಗೆ ಅಂದೆ. ಅವ್ರು ಫೋನ್ ಮಾಡಲ್ವಲ್ಲ ಬೆಂಗಳೂರನ್ನವ್ರು ಯಾರನ್ನು, ಅವಾಗ ಆ ತರ
ಇಲ್ಲ ಮೇಡಮ್ ಇವತ್ತೇ ಲಾಸ್ಟ್ ಅಂತೆ, ಅದಕ್ಕೆ ಆ ಮೇಡಮ್ ಫೋನ್ ಮಾಡಿದ್ರು, ಏನೋ ನಿನ್ನ ಅದೃಷ್ಟ ಚೆನ್ನಾಗೈತೆ ಬಿಡು, ಬೆಂಗಳೂರಿನಲ್ಲಿ ಯಾರು ಫೋನ್ ಮಾಡಲ್ಲ, ಅವ್ರಾಗೆ ಬಂದು, ಅದಂತೂ ಸತ್ಯ ಫ್ರೆಂಡ್ಸ್. ಯಾಕೆ ಅಂದ್ರೆ ಯಾರು ಫೋನ್ ಮಾಡಲ್ಲ, ನಾವಾಗೆ ಏನಾದ್ರು ಹುಡಿಕೊಂಡು ಹೋಗ್ಬೇಕು. ಅದೊಂದು ನನಗೆ ಒಳ್ಳೇದೇ ಆಯ್ತು ಬಿಡಿ ಫ್ರೆಂಡ್ಸ್, ಅವ್ರು ಫೋನ್ ಮಾಡಿದ್ದು. ಇವತ್ತು ನಾನು ಲೀವಲ್ಲಿ ಬೇರೆ ಇದೆ, ಆಮೇಲೆ ಹೋದೆ ಅಷ್ಟು. ಇವತ್ತು ನಂದು ಕೆಲಸ ಮುಗೀತು. ಆಮೇಲೆ ಫ್ರೆಂಡ್ಸ್ ಬರ್ಬೇಕಾದ್ರೆ ಇಲ್ಲೇ ಹೋಟೆಲಲ್ಲಿ ನಾನು ಮುದ್ದೆ ಮತ್ತೆ ಅಲಸಂದಿ ಕಾಳು, ತಡ್ನಿ ಕಾಳು ಅಂತೀವಿ ಫ್ರೆಂಡ್ಸ್ ನಮ್ ಕಡೆ. ನನ್ ಮಗಳು ನಾನು ಬರೋ ಅಷ್ಟರಲ್ಲಿ ಚಪಾತಿನ ತಿಂದ್ಬಿಟ್ಟಿಲ್ಲ ಅವಳು. ನಾನೇನೋ ಅವಳಿಗೆ ಫೋನ್ ಮಾಡಿ ಹೇಳಿಲ್ಲ. 2 ಮುದ್ದೆ ತಂದೆ, ನಾನು 1/2 ಮುದ್ದೆ ತಿಂದೆ. ನಾನೊಂದು ಅರ್ಧ ಮುದ್ದೆ ತಿಂದ ಮೇಲೆ ರೈಸ್ ಇನ್ನ ಸ್ವಲ್ಪ ಹಂಗೆ ಉಳ್ಕೊತ, ಅರ್ಧ ರೈಸ್ ತಂದೆ ಫ್ರೆಂಡ್ಸ್. ಅದನ್ನ ಮುಟ್ಟೆ ನೋಡಿಲ್ಲ ನಾವು. ಇನ್ನು ಇವಾಗ ದೋಸೆ ಇಟ್ಟು ಉಕ್ಕಿ ಬಂದಿದೆ. ಅದಕ್ಕೆ ಈಗ ನನ್ನ ಮಗಳು ಮಮ್ಮಿ ಏನ್ ಮಾಡ್ತೀಯ ಅಂದು, ಇರ್ಲಿ ಬಿಡವ ದೋಸೆ ಮಾಡೋಣ. ಅವಳು ಫ್ರೆಂಡ್ಸ್ ಇಲ್ಲಿ ತರಕಾರಿ ಬೇಯಿಸ್ತಾಳಲ್ಲ, ಈಗ ಆಲ್ರೆಡಿ ತೊಂಡೆಕಾಯಿ ಅಲ್ಲ ಇದು ಬೀನ್ಸು ಮತ್ತೆ ಕ್ಯಾರೆಟು ಎಲ್ಲಾನು ಇದ್ ಮಾಡಿದ. ಅವಳು ಯಾಕೋ ಮಧ್ಯಾಹ್ನ 1-2 ಅವರ್ ಮಲ್ಕೊಂಡಿದ್ಲು, ಇವಾಗ ಸ್ನಾನ ಮಾಡ್ಕೊಳಕ್ ಹೋಗಿದ್ದಾಳೆ. ಹಂಗಾಗಿ ನಾನು ಟೈಲರ್ ಅಂಗಡಿಗೆ ಹೋಗ್ಬೇಕಿತ್ತು ಫ್ರೆಂಡ್ಸ್, ಯಾಕಂದ್ರೆ ನಂದು ಗಿಫ್ಟ್ ಬಂದಿರೋ ಸ್ಯಾರಿ ಎಲ್ಲ 1-2 ಹೊಲಿಯಕ್ ಕೊಡ್ಬೇಕಿತ್ತು. ನಾನು 1-2 ಅವರ್ ಮಲ್ಕೋಣ ಅಂತ ಹೋದೆ ಫ್ರೆಂಡ್ಸ್, ನನಗೆ ನಿದ್ದೆನೆ ಬರ್ಲಿಲ್ಲ. ಈಗ ನಾನು ಮಧ್ಯಾಹ್ನ ಟೈಮು ಜಾಸ್ತಿ ಮಲ್ಕೊಂಡಿಲ್ಲ, ಅಭ್ಯಾಸ ಇಲ್ಲ. ಅವಳು ನಿನ್ ಮನ್ಕೊಳಕ್ ಆಗಲ್ವಾ ಅಂದು ವಿಡಿಯೋ ಮಾಡೋಣ ಅನ್ಕೊಂಡೆ, ವಿಡಿಯೋನು ಮಾಡಕ್ಕಾಗಲ್ಲ. ಸುಮ್ನೆ 1 ಅವರ್ ಹಂಗೆ ಕಾಲೆಲ್ಲ ನೋಯ್ತಾ ಇತ್ತಲ್ಲ, ಮಲ್ಕೊಂಡೇನೆ. ಅವಳದಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಏನೇನೋ ಬರ್ತಾ ಇತ್ತು ನೋಡ್ಕೊಂಡು ಆಮೇಲೆ ಎದ್ದಾಳು ಫ್ರೆಂಡ್ಸ್. ಒಂದು ನೆಲ್ಲಿಕಾಯಿ 1-2, ಮತ್ತೆ ಅರ್ಧ ದಾಳಿಂಬೆ, ಅರ್ಧ ಮೋಸಂಬಿ ಹಾಕಿ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದು, ಒಂದು ಚಪಾತಿ, ಒಂದು ಬನಾನಾ ತಿಂದು ಆಮೇಲೆ ರೆಡಿ ಆದೆ. ನನ್ಗೆ ಫ್ರೆಂಡ್ಸ್ ನಮ್ಮ ಪಕ್ಕದ ಮನೆಯವರು ಒಂದಾಗ ಗೊತ್ತಾಯ್ತು. ನಿನ್ನೆ ನನ್ಗೆ ಒಂಥರ ಬ್ಯಾಡ್ ನ್ಯೂಸ್ ತರ ಫ್ರೆಂಡ್ಸ್. ನಾನು ಗಾಡಿಲಿ ಯೂನಿಫಾರ್ಮ್ ಅಲ್ಲೇ ಬರ್ತಾ ಇದ್ದೆ. ನಂಗೆ ಈ ನಡುವೆ ಫ್ರೆಂಡ್ಸ್ ಶಿಫ್ಟ್ ಮುಗಿದ ತಕ್ಷಣ ಬಂದ್ಬಿಡ್ತೀನಲ್ಲ, ಒಂದ್ಸರಿ ಚೇಂಜ್ ಮಾಡ್ಕೊ ಬರ್ತೀನಿ ಡ್ರೆಸ್. ಈ ನಡುವೆ 15 ಡೇಸ್ ಆಯ್ತು ಫ್ರೆಂಡ್ಸ್, ನನಗೆ ಸ್ವಲ್ಪ ಕೆಲಸ ಅದು ಇದ್ರಲ್ಲಿ ಅಟ್ಲಾಗ್ ಬಂದ್ಬಿಡ್ತೀನಿ ಹಂಗೇನೆ ಡ್ರೆಸ್ ಅಲ್ಲೇನೆ. ಏನಾಯ್ತು ಫ್ರೆಂಡ್ಸ್, ನಾವು ಫಸ್ಟ್ ಈಗ 10 ವರ್ಷ ಅನ್ಕೊಳ್ಳಿ, 10-12 ವರ್ಷ ನಾವು ಒಂದೇ ಮನೆ ಹತ್ರ ಇದ್ವಿ. ನಾನು ಇನ್ನೊಬ್ರು ಅನಿತಾ ಅಂತ ಅವ್ರ ಹೆಸರು ಫ್ರೆಂಡ್ಸ್. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ಫ್ರೆಂಡ್ಸ್, ನಾವ್ ಯಾವ್ದೇ ಮನೆ ಹತ್ರ ಇರ್ಲಿ, ಒಂದು ಕಷ್ಟ ಸುಖ ಅಂತ ಸೆಟ್ ಆಗ್ಬಿಡ್ತೀವಿ. ಈ ಮನೆ ಹತ್ರ ಹೆಂಗೆ ಅಂದ್ರೆ ಫ್ರೆಂಡ್ಸ್, ನಮ್ಮ ಪಕ್ಕದ ಮನೇಲಿ ಇರೋರು ಅವರು ಸಿಸ್ಟರ್ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ನಮಗ್ ಸಿಗಲ್ಲ, ನಾನು ಅವ್ರಿಗೆ ಸಿಗಲ್ಲ. ಅವರು ನಮ್ಗೂ ಅವ್ರಿಗೂ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ, ಕನೆಕ್ಟ್ ಇಲ್ಲ. ಇನ್ನು ನಮ್ಮ ಓನರ್ ಅವ್ರು ಬಿಡಿ, ಅವ್ರು ಯಾವಾಗ್ಲೂ ನಾವು ಮಾತಾಡ್ತೀವಿ, ಅದು ಒಂಥರ ನಮ್ಗೆ ಬಾಂಡಿಂಗು, ಏನು ತೊಂದರೆ ಇಲ್ಲ. ಹುಡುಗರಾದ್ರೂ ಮಾತಾಡ್ತಾರೆ, ಅವರಾದ್ರೂ ಮಾತಾಡ್ತೀವಿ, ಏನಿಲ್ಲ ನಮ್ಗೆ. ಆಮೇಲೆ ಫ್ರೆಂಡ್ಸ್ ಏನಾಯ್ತು ಫ್ರೆಂಡ್ಸ್, ಗಾಡಿನಲ್ಲಿ ಅಲ್ಲಿ ನಮ್ಮ ಮಂಜುಶ್ರೀ ಹಾಸ್ಪಿಟ್ಲ್ ಐತೆ ಫ್ರೆಂಡ್ಸ್, ಬರ್ತಾ ಇದೆ. ಅವ್ರ ಹಸ್ಬೆಂಡ್ ಅವ್ರ ಗಂಡ ಆಫೀಸಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ನಾವು ಅವರು ಜೊತೆಲಿ ಹೆಂಗೆ ಅಂದ್ರೆ ಫ್ರೆಂಡ್ಸ್, ಇಷ್ಟು ಮಕ್ಕಳು 1 ವರ್ಷ ಅನ್ಕೊಳ್ಳಿ, 1 ವರ್ಷದ ಮಗು ಇಲ್ಲ, ಅವ್ರ ಮಕ್ಕಳು 12 ವರ್ಷ ಆಗತಕ್ಕ ನಾವು ಒಂದು ವಟಾರ ಇತ್ತು ಫ್ರೆಂಡ್ಸ್. ನಾನು ಬರೀ 50,000ಕ್ಕೆ ಲೀಸ್ಗಿದೆ, ಈಗ 10-12 ವರ್ಷದ ಮುಂಚೆ ಅನ್ಕೊಳ್ಳಿ. ಆಮೇಲೆ ಫ್ರೆಂಡ್ಸ್ ಅವ್ರ ಹಸ್ಬೆಂಡ್ ಅವ್ರಿಗೆ ಏನಾಯ್ತು, 2ನೇ ಟೈಮು ಕರೋನಾ ಬಂತು ನೋಡಿ ಫ್ರೆಂಡ್ಸ್. ಆವಾಗ 3 ದಿನ ಅವ್ರಿಗೆ ಜ್ವರ ಅಂತ ಕರ್ಕೊಂಡು ಹೋಗಿದ್ರು, ಇಲ್ಲಿ ಅಡ್ಮಿಟ್ ಮಾಡಿದ್ರು ನಮ್ಮ ಬೆಂಗಳೂರಲ್ಲೇನೆ. ಆಮೇಲೆ ಫ್ರೆಂಡ್ಸ್ ಯಾವ್ದೋ ಯಲಹಂಕದಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲ್ ಐತಿ ಅಂತ, ಅದ್ರ ಹೆಸರು ನನಗೆ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ ಹೇಳಿದ್ರು. ಅವತ್ತು ನೋಡಿ ಇದೇ ಶುಕ್ರವಾರ ಅವ್ರು ಸತ್ತೋಗಿದ್ದು ಫ್ರೆಂಡ್ಸ್. ಇದೇ ಶುಕ್ರವಾರ ನನಗೆ ನೆನಪಾಯ್ತೈತೆ. ಆಮೇಲೆ ನಾನೇನ್ ಮಾಡಿದೆ ಫ್ರೆಂಡ್ಸ್, ಎಲೆ ತರನ ಅಂತ ಹಂಗೆ ತಲೆಗೆ ಬಟ್ಟೆ ಕಟ್ಕೊಂಡೋದೆ. ನಮ್ಮ ಓನರು, ಹಳೆ ಓನರ್ ಅಲ್ಲೇ ಆ ಪಕ್ಕದಲ್ಲೇ ಇದ್ದೆ ನಾನು. ಯಾವಾಗ ನಾವು 12-13 ವರ್ಷ ಇದ್ದೋ ಅದೇ ಪಕ್ಕದಲ್ಲೇ ಒಂದು ಹೊಸ ಮನೆಗೆ ಶಿಫ್ಟ್ ಆಗಿದ್ದು. ಇವಾಗ ಅನಿತಾ ಸತ್ತೋಗಿರೋದು ನಿನಗೆ ಗೊತ್ತಿಲ್ವಾ ಅಂದ್ರು ಫ್ರೆಂಡ್ಸ್. ನಾನೇನ್ ತಿಳ್ಕೊಂಡೆ ಕ್ರಿಸ್ಟಿಯನ್ನರು ಆ ಬಾಕ್ಸ್ ಒಳಗೆ ಮಲ್ಸ್ಕೊಂಡೋದಿಲ್ಲ, ಅಯ್ಯೋ ಯಾರೋ ಇರ್ಬೋದು. ಆಮೇಲೆ ನಮ್ಮ ಹಳೆ ಮನೆ ಓನರು, ನೀನ್ ಏನ್ ಮಾಡ್ತಾ ಇದ್ದೀನಿ ನಿಂಗೆ ಗೊತ್ತಿಲ್ವೇನೆ, ಅನಿತಾ ಸತ್ತೋದ್ಲು ಅಂದ್ರು ಫ್ರೆಂಡ್ಸ್. ನನ್ಗೆ ಅವ್ರಿಗೆ ಕರೋನಾ ಬಂದೈತಿ ಅಂತ ಗೊತ್ತಿತ್ತು. 2ನೇ ಸಲ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ಅವ್ರು ಹೇಳ್ಬಿಟ್ಟು ಹೋಗಿದ್ರಂತೆ, ನಾನ್ ಮತ್ತೆ ವಾಪಸ್ ಬರ್ತೀನೋ ಇಲ್ವೋ ಅಂತ. ಆಮೇಲೆ ಇನ್ನೊಂದೇನು ಅಂದ್ರೆ ಫ್ರೆಂಡ್ಸ್, ನಾನು ಯಾವಾಗಾದ್ರೂ ರೋಡಲ್ಲಿ ಸಿಕ್ಕಿದ್ರೆ, ಅವರು ಮನೆ ಚೇಂಜ್ ಆದ್ವಲ್ಲ, ಅಲ್ಲೇ ಪಕ್ಕದಲ್ಲಿ ಆ ಕಡೆಗೆ ಅವರು ಹೋದ್ರು, ಈ ಕಡೆ ನಾನು ಪಕ್ಕದಲ್ಲೇ ಇದೀವಿ. ಯಾವಾಗಾದ್ರೂ ಸಿಕ್ಕಿದ್ರೆ ಇದಕ್ಕೆ ಯಾವಾಗ್ಲೂ ಬಿಸಿ ಕೆಲ್ಸನೇ. ನನ್ನ ಫ್ರೆಂಡ್ಸ್ ಅವಾಗ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಕಂಪ್ನಿನಲ್ಲಿ. ಅವ್ರು ಸತ್ತೋದಾಗ ನಾನು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಯಾವಾಗಾದ್ರೂ ರೋಡಲ್ಲಿ ಸಿಕ್ಕಿದ್ರೆ, ಏನ್ ಮಾಡ್ತಾ ಇದೀಯಾ, ಇನ್ನು ತಿಂದೋ ಇಲ್ವೋ, ನಂದಿನಿ ಏನ್ ಮಾಡ್ತಾ ಇದ್ರ, ನನ್ನ ಮಗಳ ಹೆಸರು ನಂದಿನಿ ಅಂತ. ಇದಕ್ಕೆ ಯಾವಾಗ್ಲೂ ಬಿಸಿ ಕೆಲಸ ಇದು. ಅವಾಗ ಅಂದ್ರೆ ನನ್ನ ಪಕ್ಕದ ಮನೇಲಿ ಇಟ್ಕೊಂಡು ಎಲ್ಲಾನು ನೋಡ್ತಿದ್ರಲ್ಲ ಫ್ರೆಂಡ್ಸ್, ಹಂಗಾಗಿ ಅವರು ನನ್ನ ಒಂಥರ ಮನೆಯವ್ರ ತರ. ಇದು ಯಾವಾಗ್ಲೂ ಬಿಸಿ ಆಗಿರುತ್ತೆ, ಒಂದ್ಸಲನು ಮನೆಗೆ ಬರಲ್ಲ. ಈ ಮನೆ ಮಾಡಿದೀನಿ, ನಂದಿನಿ ಕರ್ಕೊಂಡು ಒಂದ್ಸಲ ಬಾ ಅಂತ ಇದೀನಿ, ಒಂದ್ ದಿವಸನಾದ್ರೂ ಬರ್ತಾ ಇದೀಯಾ. ಆಮೇಲೆ ಅವ್ರ ಮಕ್ಕಳು ಫ್ರೆಂಡ್ಸ್ PUC ಓದ್ತಾ ಇದ್ರೆ ರೋಡಲ್ಲಿ ಅವ್ರನ್ನ ಟ್ಯೂಷನ್ ಕಳಿಸಿ ಕರ್ಕೊಂಡು ಹೋಗಿ ಬರ್ತಾ ಇದ್ರು. ಅನಿತಕ್ಕ ಯಾಕೆ ಅಂದೆ, ಇಲ್ಲ ಅಮ್ಮ ಈಗ ನೋಡಿದೀಯಲ್ಲ ಅದಕ್ಕೆ ನಾನು ಕರ್ಕೊಂಡು ಕಳ್ಸಕ್ಕೆ. ಅವರು ಚಿಕ್ಕದ್ರಲ್ಲೂ ಹಂಗೆ ಮಾಡ್ತಾ ಇದ್ರು. ಆಮೇಲೆ ಫ್ರೆಂಡ್ಸ್ ಅವ್ರು ಇಲ್ಲೇ RT ನಗರಲ್ಲಿ ಫೋನ್ ಅಟೆಂಡ್ ಮಾಡೋ ಕೆಲಸ, ಬರೀ 5,000 ಸಂಬಳ. ಕೆಲ್ಸಕ್ಕೆ ಹೋಯ್ತಾ ಇದೀನಿ ಅಮ್ಮ, ಇನ್ ಎಷ್ಟು ದಿವಸ ಅಂತ. ಅಣ್ಣ ಒಂದೇ ಸಂಪಾದನೆ ಮಾಡತ್ತೆ, ಅವ್ರ ಅಮ್ಮ ತಮ್ಮ ಎಲ್ಲಾರು ಅಲ್ಲೇ ಇದ್ದು. ಶುಕ್ರವಾರ ದಿನ ಫ್ರೆಂಡ್ಸ್ ಅವ್ರು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ರ, ನಾನ್ ದೇವ್ರ ಪೂಜೆನೂ ಮಾಡ್ಲಿಲ್ಲ. ಅವತ್ತು ನಾನು ರಜದಲ್ಲೇ ಇದ್ದೆ. ಅದೆಲ್ಲ ನಮ್ಗೆ ಸಂಡೇ ಗೌರ್ಮೆಂಟ್ ಲೀವ್ ಸಿಗ್ತಾ ಇತ್ತು. ಮತ್ತೆ ಶುಕ್ರವಾರ ಫ್ರೆಂಡ್ಸ್
ಫ್ರೈಡೆ ಅವತ್ತು ಏನೋ ಗೌರ್ಮೆಂಟ್ ರಜೆನೋ ಏನೋ ಇತ್ತು ಇಲ್ಲ ಫ್ರೆಂಡ್ಸ್, ಇದು ಕರೋನಾ ಟೈಮಲ್ಲಿ ನಮ್ಗೆ ನಾನೊಂದ್ ದಿನ ಕೆಲಸ ಮಾಡ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ಇನ್ನೊಬ್ರು ಸಂದೀಪ್ ಅಂತ ಅವ್ರೊಂದ್ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ರು. ನಮ್ಗೆ 15 ದಿವಸ ನಾನು, 15 ದಿವಸ ಅವರು, 15 ದಿವಸ ನನಗ್ ರಜೆ, 15 ದಿವಸ ಅವ್ರಿಗೆ ರಜೆ. ನಮ್ಮ ಅಡ್ಮಿನ್ ಹೇಳಿದ್ರು ಇವತ್ ನಾನು ಹೋದ್ರೆ ನಾಳೆ ಅವ್ರು ಹೋಗ್ತಾ ಇದ್ರು. ನಮ್ಗೆ ಫುಲ್ ಅಮೌಂಟ್ ಪೇಮೆಂಟ್ ಕೊಡ್ತಾ ಇದ್ರು 6 ಮಂತ್. ಶುಕ್ರವಾರ ಫ್ರೆಂಡ್ಸ್ ಮನೇಲೆ ಇದ್ದೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ. ಆಮೇಲೆ ಫ್ರೆಂಡ್ಸ್ ಅವರು ಸತ್ತೋಗ್ಬಿಟ್ರ. 4 ಗಂಟೆ ಅವ್ರದ್ದು ಎಣನ ತಗೊಂಡ್ ಹೋಗೋ ತನಕ ಫ್ರೆಂಡ್ಸ್ ನಾನು ಮನೆಗೆ ಬರ್ಲಿಲ್ಲ. ಆಮೇಲೆ ಇವ್ರು ನನ್ನ ಮಗಳು ಏನ್ ನಮ್ಮ ಮಮ್ಮಿ ಎಲೆ ತರಕ್ ಹೋಗಿ ಇನ್ನ ಬರ್ಲಿಲ್ವಲ್ಲ ಅಂತ. ಆಮೇಲೆ ನನ್ನ ಮಗಳು ಬಂದ್ರೆ ಈ ತರ ಹೇಳ್ದೆ. ನಾನು ಎಷ್ಟೊಂದು ಹತ್ತಿದೀನಿ ಅಂದ್ರೆ ಫ್ರೆಂಡ್ಸ್, ನಾನು ಯಾವಾಗ್ಲೂ ಅವ್ರ ಮನೇಲಿ ಏನು ತಿಂತಾ ಇರ್ಲಿಲ್ಲ. ನಾವು ಲಿಂಗಾಯ್ತು, ನನ್ಗೆ ಯಾವಾಗ್ಲೂ ಅಭ್ಯಾಸ ಫ್ರೆಂಡ್ಸ್, ಯಾರ ಮನೇಲೂ ನಾನು ಅಷ್ಟು ತಿನ್ನಲ್ಲ. ಬೆಂಗಳೂರಿಗೆ ಬಂದು 20 ವರ್ಷ ಆದ್ರೂ ಇದೇ ನಾನು ಅಭ್ಯಾಸ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್. ಒಂದು ಊಟ ಆದ್ರೂ ನಾನು ಒಬ್ಳೆ ಊಟ ಮಾಡೋದು ಎಲ್ಲಾದ್ರೂ. ಆಮೇಲೆ ಏನಾಯ್ತು ಫ್ರೆಂಡ್ಸ್, 4 ಗಂಟೆ ಆದ್ರೂ ನಾನು ಮನೆಗೆ ಬರ್ಲಿಲ್ಲ. ಅವತ್ತೆಲ್ಲ ನಾನು ಊಟ ಮಾಡಿಲ್ಲ ಫ್ರೆಂಡ್ಸ್. ಯಾಕೆ ಅಂದ್ರೆ ನಮ್ಮ ಓನರು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ರು ನಾವೆಲ್ಲ ನಮ್ಮ ವಟಾರದವರೆಲ್ಲ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದು. ಅಲ್ಲೂ ತುಂಬಾ ಒಳ್ಳೆಯವರು ಓನರು. ಆಮೇಲೆ ಈಗಲೂ ನಮ್ಮ ಓನರ್ ನಮ್ಮ ಹತ್ರ ನಾವು ಒಂದು 5-6 ಜನ ಅಂದ್ರೆ ಹೆಂಗೇನೆ ಫ್ರೆಂಡ್ಸ್, ಒಬ್ರು ಐರನ್ ಮಾಡ್ತಾ ಇದ್ರು, ಅವ್ರಿಗೆ ಮನೆ ಕೊಟ್ಟಿದ್ರು. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಆದ್ರೆ ನನಗೆ ಕಮ್ಮಿ ಸಂಬಳ ಫ್ರೆಂಡ್ಸ್ ಅವಾಗ. ಆಮೇಲೆ 50,000 ಲೀಸ್ಗೆ ಫ್ರೆಂಡ್ಸ್ ನಾವು ಒಂದು 10 ವರ್ಷ ಇದೀವಿ. ಅವ್ರು ಖಾಲಿ ಮಾಡಿ ಅಂದ್ರೆ ಮತ್ತೆ ಜಾಸ್ತಿ ಅಮೌಂಟ್ ಕೇಳಲಿಲ್ಲ. ಅಲ್ಲಿ ಹೆಂಗೆ ಅಂದ್ರೆ ಫ್ರೆಂಡ್ಸ್, ಬೆಳಗ್ಗೆ 1 ಟೈಮ್ ನೀರ್ ಬಿಡ್ತಾ ಇದ್ರು, ಡ್ರಮ್ಗೆಲ್ಲ ನೀರ್ ತುಂಬ್ಕೊತಾ ಇದ್ರು. ಯಾಕಂದ್ರೆ ಫ್ರೆಂಡ್ಸ್, ನಾವ್ ಹಿಂದೆ ಬಡತನ ಅನ್ಭವಿಸಿದ್ನ ಮರಿಲೂಬಾರ್ದು. ನಾವು ಅದನ್ನ ಮರ್ತ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡಲ್ಲ. ಯಾವತ್ತು ನಾವ್ ಹಿಂದಿನ ನೆನ್ಕೊಂಡೆ ಬದುಕ್ಬೇಕು ಫ್ರೆಂಡ್ಸ್. ಇವಾಗ ಚೆನ್ನಾಗಿದೀವಿ ಅಂತ ಹಿಂದೆ ನಾವೇನ್ ಈಗ್ಲೂ ಏನು ನಾನು ಅಷ್ಟೊಂದು ಶ್ರೀಮಂತಲಲ್ಲ ಫ್ರೆಂಡ್ಸ್. ಬೆಳಗ್ಗೆ ಹೋದ್ರೆ ಸಂಜೆ ಬಂದು ಕೆಲಸ ಮಾಡಿ ನೆಮ್ಮದಿಯಾಗಿ ಬದುಕ್ತಾ ಇದೀನಿ. ಏನಂದ್ರೆ ಊಟಕ್ಕೆ ತಿನ್ನಕ್ಕೆ ದೇವ್ರು ಬದುಕಕ್ಕೆ ದಾರಿ ಕೊಟ್ಟಿದ್ದಾನೆ ಫ್ರೆಂಡ್ಸ್. ನಾನು ಅತಿ ಶ್ರೀಮಂತಳು ಅಲ್ಲ, ಅತಿ ಬಡವಳು ಅಲ್ಲ. ಒಂದು ಏನಂದ್ರೆ ನಮ್ ಮನೆಗ್ ಬಂದ್ರೆ 2 ಜನಕ್ಕೆ ಊಟಕ್ಕೆ ಹಾಕೋಷ್ಟು ಆತರ ನಾವು ಅತಿ ಬಡವರು ಅಲ್ಲ, ಅತಿ ಶ್ರೀಮಂತರು ಅಲ್ಲ ಫ್ರೆಂಡ್ಸ್. ನಾವು ಮಾಮೂಲಿ ನಮ್ಮ ಹೊಟ್ಟೆಗೆ ಬಟ್ಟೆಗೆ ದೇವ್ರು ಕಷ್ಟಪಟ್ಟು ದುಡಿದ್ರು ನೆಮ್ಮದಿಯಾಗಿ ಬದುಕ್ತಾ ಇದೀವಿ. ಇಷ್ಟೇ ಫ್ರೆಂಡ್ಸ್ ನಾವು ಬದುಕ್ತಾ ಇರೋದು. ಯಾರ ಅತಿ ಶ್ರೀಮಂತರು ಆಗಿಲ್ಲ, ಅತಿ ಬಡವರಿಲ್ಲ. ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ನ 2 ಹೊತ್ತು 3 ಹೊತ್ತು ನೆಮ್ಮದಿಯಾಗಿ ತಿನ್ನಷ್ಟು ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಹಂಗಾಗಿ ನೆನ್ನೆ ನಾನು ಕೆಲಸ ಮುಗಿಸ್ಕೊಂಡು ಫ್ರೆಂಡ್ಸ್ ಒಂದು 4:15-5 ಗಂಟೆಗೆ ಬಂದೆ ಫಸ್ಟ್ ಶಿಫ್ಟ್. ಆಗ ಅವರು ಗಾಡಿಲಿ ಹೋಗ್ತಾ ಇದ್ರು. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಅಂದ್ರೆ, ಆ ಅಣ್ಣ ಇವಾಗ ಸ್ವಲ್ಪ ದಪ್ಪ ಆಗಿದ್ದಾರೆ. ನಾನ್ ಮನಸ್ಸಲ್ಲಿ ಇದೇನಪ್ಪ ಅವ್ರ ಹೆಂಡತಿ ಸತ್ತೋದ್ಮೇಲೆ ದಪ್ಪಕ್ಕಾಗೋರಲ್ಲ ಅಂತ ಒಂದ್ ಮನ್ಸು. ಅದ್ರ ಫ್ರೆಂಡ್ಸ್ ಹೇಳಕ್ಕಾಗಲ್ಲ. ಈಗ ಹೆಂಡತಿ ಸತ್ತ ತಕ್ಷಣ ಸಣ್ಣ ಆಗ್ಬೇಕು ಅಂತಾನು ಇಲ್ಲ. ಒಬ್ಬೊಬ್ರು ಸತ್ತಾಗ್ಲೂ ದಪ್ಪ ಇದ್ರೆ, ಆದ್ರೆ ಅತಿ ದಪ್ಪ ಇಲ್ಲ ಫ್ರೆಂಡ್ಸ್. ಅವರು ಒಂಥರ ಒಣಗ್ದಂಗಿದ್ರ ಅವಣ್ಣ. ಆಮೇಲೆ ಫ್ರೆಂಡ್ಸ್ ನಾವ್ ಅಲ್ಲಿ ವಟಾರದಲ್ಲಿದ್ದಾಗ ಅವರು ರಸಂ ತರ್ತಾ ಇದ್ರು ಆಫೀಸಿಂದ. ನಾನೇನು ಅವ್ರ ಮನೇಲಿ ತಿಂತಿರ್ಲಿಲ್ವಲ್ಲ, ಆಚೆಲೆ ನನ್ಗೆ ಒಂದ್ ಸ್ವಲ್ಪ ರಸಂ ಕೊಟ್ಟು ಹೋಗ್ತಾ ಇದ್ರು. ಅಷ್ಟು ಬಡತನ ಇದ್ರು ಅವಾಗ ಒಂದು ವಟಾರದಲ್ಲಿದ್ದು. ಆಮೇಲೆ ಫ್ರೆಂಡ್ಸ್ ನೆನ್ನೆ ಏನಾಯ್ತು ಅಂದ್ರೆ, ನಾನ್ ಗಾಡಿ ಓಡಿಸ್ಕೊಂಡು ಯೂನಿಫಾರ್ಮ್ ಅಲ್ಲೇ ಬರ್ದೆ. ನಾನು ಅವ್ರನ್ನ ನೋಡಿದೆ, ಅವ್ರು ನನ್ನ ನೋಡಿ ಅವರು ಲೆಫ್ಟ್ ಹೋಗ್ಬೇಕಿತ್ತು, ನಾನು ರೈಟ್ ಹೋದ. ನಾನು ಮುಂದಕ್ಕೆ ಹೋಗಿ ಗಾಡಿ ನಿಲ್ಸಿ, ಅವ್ರು ನಿಲ್ಸಿದ್ರು ನನ್ನ ನೋಡಿ. ನಾನು ಅಣ್ಣ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ನಾನು ಯಾವಾಗ್ಲೂ ಹಂಗೆ ಮಾತಾಡ್ಸೋದು ಫ್ರೆಂಡ್ಸ್. ಅಣ್ಣ ಹೆಂಗಿದೀಯಾ, ಚೆನ್ನಾಗಿದೀಯಾ ಅಣ್ಣ ಅಂತ ಹಿಂಗೆ ಹೋಗು ಬಾ ಅಂತಾನೆ ಮಾತಾಡ್ತೀನಿ. ಅವ್ರ ಆಫೀಸಲ್ಲಿ ಕೆಲಸ ಮಾಡೋದು, ಆದ್ರೂ ನಮ್ಗೆ ಗೊತ್ತಿರಲ್ಲ. ಅಣ್ಣ ಹೆಂಗಿದೀಯಾ, ಚೆನ್ನಾಗಿದೀಯಾ ಅಂತ ಅಂದೆ. ಏಮ್ಮ ಚೆನ್ನಾಗಿದ್ದೀನಿ, ನೀನ್ ಹೆಂಗಿದೀಯಾ ಅಂತ. ನನಗೆ ಹಳು ಬಂದ್ಬಿಡ್ತು ಫ್ರೆಂಡ್ಸ್. ಸಡನ್ ಆಗಿ ಅವ್ರು ನೋಡಿದ ತಕ್ಷಣ ನನ್ಗೆ ಅವ್ರ ವೈಫ್ ನೆನಪಿಗೆ ಬಂದ್ಬಿಟ್ರು. ನನ್ಗೆ ಏನ್ ನೆನಪು ಬಂತು ಅಂದ್ರೆ ಫ್ರೆಂಡ್ಸ್, ಅವರು ನಮ್ಮನ್ನ ಮಾತಾಡ್ಸೋದು, ಮತ್ತೆ ನಾವು ಸಾಯಂಕಾಲ 6 ಗಂಟೆ ಆದ್ರೆ ಎಲ್ಲ ಆಚೆಲ್ ಬಂದು ಕೂತ್ಕೊಳ್ಳೋದು. ಆಮೇಲೆ ಫ್ರೆಂಡ್ಸ್ ಅವ್ರ ಮಕ್ಳನ್ನ ಹೆಂಗ್ ನೋಡ್ಕೊತಿದ್ರು ಅಂದ್ರೆ, ಡೈಲಿ ಅವ್ರಿಗೆ ಮೊಟ್ಟೆ ತಿನ್ನಿಸ್ತಾ ಇದ್ರು. ಅಷ್ಟು ಏನೇ ಬರ್ತಾ ಇದ್ರು, ಆಗ್ಲೂ ಟ್ಯೂಷನ್ಗೆ ಕರ್ಕೊಂಡ್ ಹೋಗೋದು, ಕರ್ಕೊಂಡ್ ಬರೋದು, ಇದೇ ಕೆಲಸ ಅವ್ರದ್ದು ಫ್ರೆಂಡ್ಸ್. ಮಕ್ಳಿಗೆ ಒಂದು 5-6 ವರ್ಷ ಆಗ ತನಕನೂ. ಆಗ ನಾನು ಏನಾದ್ರು ನಾನ್ ಬೇಗ ಹೋದ್ರೆ ಅವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋದು, ಅವ್ರು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ಇದೆಲ್ಲ ಕೂತ್ಕೊಳ್ಳೋದು, ಮಾತಾಡೋದು, ಅಷ್ಟು ಫ್ರೆಂಡ್ ಆಗಿದ್ದು. ಆಮೇಲೆ ಫ್ರೆಂಡ್ಸ್ ಏನಾಯ್ತು, ಅವಣ್ಣ ನನ್ನ ನೋಡ್ತಾ ನಾನ್ ಅಳ್ತಾ ಇದ್ದೆ. ಅವ್ರಿಗೆ ಅಳು ಬಂದಿಲ್ಲ ಫ್ರೆಂಡ್ಸ್. ಅಳು ಬಂದಿಲ್ಲ ಅಂದ್ರೆ ಸಡನ್ ಆಗಿ ನಾನೇನೋ ಅಳ್ತಾ ಇದ್ದೀನಿ. ಅವ್ರು ಅಳ್ಬೇಕು ಅಂತ ಏನ್ ರೂಲ್ಸ್ ಇಲ್ವಲ್ಲ, ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನನ್ಗೆ ಅವ್ರನ್ನ ನೋಡಿದ ತಕ್ಷಣ ನಾನು ಯಾವಾಗ್ಲೂ ಒಂಥರ ಕಲ್ ಮನದ, ಅಯ್ಯೋ ಕಣ್ಣೀರಿಂದ ಏನ್ ತೀರುತ್ತೆ, ಕಣ್ಣೀರಿಂದ ಎಲ್ಲ ಆಗಲ್ಲ ಅಂತ ಒಂಥರ ಕಲ್ ಮಾಡ್ಕೊತೀನಿ ಮನಸ್ಸನ್ನ, ಎಷ್ಟೇ ಕಷ್ಟ ಬಂದ್ರು. ಅವ್ರು ನೋಡಿದ ತಕ್ಷಣ ಫ್ರೆಂಡ್ಸ್ ನನ್ ಗಾಡಿ ನನ್ಗೆ ಅಳು ಬಂದ್ಬಿಡ್ತು. ಎಷ್ಟು ಹತ್ತು ಬಿಟ್ಟಿದೀನಿ, ಒಂದ್ 5 ನಿಮಿಷ. ಆಮೇಲೆ ಅವರು, ಯಾಕಮ್ಮಯ್ಯ ಅಳ್ತೀಯ, ಅಳ್ಬೇಡ ಸುಮ್ನಿರು. ನಾವು ನಾನ್ ಆ ಮಾತು ಹೇಳ್ಬೇಕು ಅವ್ರಿಗೆ. ನಾವು ಒಂದ್ ದಿವಸ ಹೋಗದೆ, ಸುಮ್ನಿರು, ಯಾಕೆ ಅಳ್ಬೇಡ, ಅಳ್ಬೇಡ, ಮನೆ ಹತ್ರ ಬಾ, ಒಂದಿನ ಫೋನ್ ಮಾಡ್ಬಿಟ್ಟು ಬಾ, ನಾನ್ ಕೆಲ್ಸಕ್ಕೆ ಹೋಗಿರ್ತೀನಿ. ನಾನು ಅವ್ರ ಅತ್ತೆ ಎಲ್ಲ ಅಲ್ಲೇ ಪಕ್ಕದಲ್ಲಿ ಅವ್ರ. ಹಣ ಅಡಿಗೆ ಹೆಂಗೆ, ಊಟ ಹೆಂಗ್ ಮಾಡ್ಕೊತಾ ಇದ್ದೀರಾ ಅಂದೆ. ಇಲ್ಲ ಇಮ್ಮ, ನಾವ್ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ನಾವೇ ಅಡಿಗೆ ಮಾಡ್ಕೋತೀವಿ. ಹಿರಿಯವಳು ಬಂದು ಇನ್ನೇನ್ ಡಿಗ್ರಿ ಮುಗೀತು, ಕಿರಿಯವಳು PUC ಸೆಕೆಂಡ್ PUC ಓದ್ತಾ ಅವಳು, ಇಬ್ರು ಅಂತ ಅವರೇ ಹೇಳಿದ್ರು. ಆಮೇಲೆ ಹೇಳ್ಬಿಟ್ಟು ನನ್ಗಳು ನಿಲ್ಲೇ ಇಲ್ಲ ಫ್ರೆಂಡ್ಸ್. ನಾನು ಅಳ್ತಲೇ ಇದೀನಿ, ಅವ್ರ ಅಣ್ಣ ಮಾತಾಡ್ತಾ ಇದ್ದಾರೆ. ನನಗೆ ಏನಕ್ ದುಃಖ ಬಂತು ಅಂದ್ರೆ ಫ್ರೆಂಡ್ಸ್, ನೋಡಿ ದೇವ್ರು ಏನು ಇಲ್ದಾಗ, ಬಡತನ ಇದ್ದಾಗ ಎಲ್ಲರೂ ಚೆನ್ನಾಗಿದ್ರು. ಅವ್ರ ವೈಫು, ಅವ್ರ ಮಕ್ಕಳು, ದೇವ್ರು ಎಲ್ಲಾನು ಕೊಟ್ಟಿದ್ದ. ಇವಾಗ ಈ ಮನೇನ ಶಿಫ್ಟ್ ಮಾಡಿ ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ 4,000 ಬಾಡಿಗೆ, 3,000 ಬಾಡಿಗೆ ಮನೆ ಆಗಿದ್ರು. ಒಂದ್ 5,000 ಬಾಡಿಗೆ ಮನೆಗೆ ಅಲ್ಲೇ ಸೆಕೆಂಡ್ ರೋಡ್ ಆ ವಟಾರದೊಳಗೇನೆ
ಅಲ್ಲಿ ಹೋಗಿ ಅವರು ಕೆಲಸ ಮಾಡ್ತಾ ಇದ್ರು. ಆ ಅಣ್ಣನ್ಗೆ ಸಂಬಳ ಜಾಸ್ತಿ ಆಗಿತ್ತು, ಮಕ್ಕಳು ದೊಡ್ಡವರಾಗಿ ಒಂದು ತುತ್ತು ನೆಮ್ಮದಿಯಾಗಿ ತಿನ್ನ ಟೈಮಲ್ಲಿ ಅವ್ರು ಹೋಗ್ಬಿಟ್ರಲ್ಲ ಅನ್ನೋ ನನಗೆ ಸಂಕಟ ಬಂದ್ಬಿಡ್ತು ಫ್ರೆಂಡ್ಸ್. ಇಷ್ಟು ಕಷ್ಟದಲ್ಲಿದ್ದಾಗ ದೇವ್ರು ಏನು ಮಾಡ್ಲಿಲ್ಲ, ಆಗ ಈ ತರ ಆಗೋಯ್ತಲ್ಲ ಅನ್ನೋದೊಂದು ಅವ್ರು ನೋಡಿದ ತಕ್ಷಣ ನಾನು ಒಂದು ಅವ್ರಿಗೆ ಹೇಳ್ದೆ ಫ್ರೆಂಡ್ಸ್. ಏನಂತ ಹೇಳ್ದೆ ಗೊತ್ತಾ, ಅವ್ರು ನನ್ನ ಮನೆಗ್ ಬಾ ಏಮ, ಫೋನ್ ಮಾಡ್ಬಿಟ್ಟು ಬಾ, ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಫೋನ್ ನಂಬರ್ ಐತಲ್ಲ ಅನಿತಕ್ಕನ್ ನಂಬರ್ ಐತಲ್ಲ ಅದೇ ನನ್ನ ನಂಬರು ಇಟ್ಕೊಂಡಿದೀನಿ. ಅದಕ್ಕೆ ನಾನು ಒಂದೇ ಮಾತು ಹೇಳ್ದೆ ಫ್ರೆಂಡ್ಸ್ ಅವ್ರಿಗೆ, ಇಲ್ಲ ನೀವು ನನ್ನ ಕರಿಬೇಡಿ, ನಾನು ಅನಿತಕ್ಕ ಇಲ್ದ ಇರೋ ಮನೆಗೆ ನಾನ್ ಬರಲ್ಲ ಅಂತ ಹೇಳ್ಬಿಟ್ಟೆ ಫ್ರೆಂಡ್ಸ್. ಡೈರೆಕ್ಟ್ ಆಗಿರೋದು. ಯಾಕೆ ಫ್ರೆಂಡ್ಸ್ ನೋಡಿ, ಅಕ್ಕಪಕ್ಕ ಇದ್ದಾಗ ಒಂದು ಕಷ್ಟ ಸುಖ ಏನಾಗ್ಲ ಅದು ನೆನಪಿಗೆ ಬರುತ್ತೆ. ಹಂಗಾಗಿ ಇವತ್ತು ನಾನು ಹಳೆ ಮನೆ ಹತ್ರ ಇರೋ ಪಕ್ಕದಲ್ಲಿರೋರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನೆನ್ನೆ ಬರ್ಬೇಕಾದ್ರೆ ಅವ್ರು ನನ್ಗೆ ಸಿಕ್ಕಿದ್ರು. ಅದಷ್ಟು ಸಂಕಟ ತಂತು ಅಂದ್ರೆ ಫ್ರೆಂಡ್ಸ್, ನಾನು ಬಂದು ಒಂದ್ ಅರ್ಧ ಅವರ್ ಕುತ್ಕೊಂಡು ಅದನ್ನೇ ಯೋಚನೆ ಮಾಡಿ ನಾನು ಯಾವ ವಿಡಿಯೋನು ಮಾಡೋಕ್ಕೂ ಮನಸ್ಸು ಬರ್ಲಿಲ್ಲ. ನನ್ ಮಗಳಿಗೆ ಹೇಳಿದ್ನ ಇಲ್ವೋ ಗೊತ್ತಿಲ್ಲ ಆ ವಿಷಯನ ಫ್ರೆಂಡ್ಸ್. ನಾನು ಇಷ್ಟು ಸಂಕಟ ಆಯ್ತು. ಯಾಕಂದ್ರೆ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ಫ್ರೆಂಡ್ಸ್. ನೋಡಿ ಎಂತ ಟೈಮಲ್ಲಿ ದೇವ್ರು ಕಿತ್ಕೊಂಡ ಅವ್ರನ್ನ ಅಂದ್ರೆ, ಇನ್ನೇನು ಬದುಕ್ಬೇಕು ಅನ್ನೋ ಟೈಮು. ಮಕ್ಕಳೆಲ್ಲ ದೊಡ್ಡವರಾಗಿದ್ರು, ಕಾಲೇಜ್ಗೆ ಹೋಯ್ತಿದ್ರು. ಅವರು ಒಂದ್ 5,000 ನಾನ್ ಯಾವಾಗಾದ್ರೆ ನನ್ಗೊಂದ್ ಕೆಲ್ಸ ಕೊಡ್ಸಿ ಅಂತೀರಿ, ಅಂತಕ ನೀವು ಅಷ್ಟು ದೂರ ಬರ್ತೀರಾ ಅಂದ್ರೆ, ಇಲ್ಲ ಏಮ ಇದ್ರಲ್ಲಿ ಇವಾಗ 5,000 ಕೊಡ್ತಾ ಇದ್ರೆ ಬರೀ ಫೋನ್ ಅಟೆಂಡ್ ಮಾಡೋ ಕೆಲ್ಸ. ನನ್ಗೆ ಏನಪ್ಪಾ ಅಂದ್ರೆ ಯಾವಾಗ್ಲೂ ನಮ್ಮವ್ರು ತಮ್ಮವರು ಅಷ್ಟು ನಮ್ಮನ್ನ ಕರಿತಿರ್ಲಿಲ್ಲ ಫ್ರೆಂಡ್ಸ್. ನಾನು ಈಗ್ಲೂ ಮನ್ಸಲ್ಲಿ ಅನ್ಕೋತೀನಿ, ಅಯ್ಯೊತ್ತು ನಾನು ಎಂತ ತಪ್ಪು ಮಾಡ್ದೆ, ಅವ್ರು ಇದ್ದಾಗ್ಲೇ ಒಂದ್ ದಿವಸ ಅವ್ರ ಮನೆಗೆ ಹೋಗಿ ಬರ್ಬೇಕಿತ್ತಲ್ಲ. ಯಾವಾಗ ನಂದಿನಿ ಕರ್ಕೊಂಡ್ ಬಾ ನಂದಿ, ಒಂದ್ ದಿವಸ ಯಾವತ್ತೋ ಹೋಗಿದೆ ಫ್ರೆಂಡ್ಸ್, ಒಂದು 5 ನಿಮಿಷ. ಅಷ್ಟ್ರಲ್ಲಿ ಏನೋ ಅವ್ರಿಗೆ ಕೆಲ್ಸಕ್ಕೆ ಟೈಮ್ ಆಯ್ತು ಅಂತಲೋ ನನಗಾಯ್ತು ಅಂತಲೋ ಬಂದ್ಬಿಟ್ಟೆ. ಇನ್ನು ಅವ್ರ ಅಮ್ಮ ಅವ್ರ ತಮ್ಮ ಅಂತೂ ಫ್ರೆಂಡ್ಸ್ ನಮ್ಮ ಕೈಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಒಂದಿನ ಬೇಕ್ರಿ ಹತ್ರ ಅವ್ರ ತಮ್ಮ ಸಿಕ್ಕಿದ, ಅವ್ನ್ ನೋಡಿದ್ರು ನನಗೆ ಅಳು ಬರ್ತಾ ಐತೆ ಫ್ರೆಂಡ್ಸ್. ಅದೇನೋ ನನಗೆ ಗೊತ್ತಿಲ್ಲ, ಅವ್ರ ಯಾರನ್ನ ನೋಡಿದ್ರು ಅವ್ರನ್ನೇ ನೋಡ್ದಂಗ ಆಗುತ್ತೆ ನನ್ಗೆ. ಈಗ ಫ್ರೆಂಡ್ಸ್ ನಮ್ಮ ಅಕ್ಕನ ಮಗ ಸತ್ತೋದ್ನಲ್ಲ, ಅವ್ರು 5 ಹುಡುಗ್ರ ಅವ್ನ ಫ್ರೆಂಡ್ ಯಾರು ನೋಡಿದ್ರು ನನಗೆ ದುಃಖ ಬರುತ್ತೆ. ನನಗೆ ದುಃಖ ಬೇಗ ಬರಲ್ಲ, ಬಂದ್ರೆ ನಿಲ್ಲಲ್ಲ. ನಿನ್ನೆ ನೋಡಿ ನಾನು ಅಷ್ಟು ಹತ್ತಿದೀನಿ ಫ್ರೆಂಡ್ಸ್. ಯಾಕೆಂದ್ರೆ ನಾವು ಒಂದು ಅಕ್ಕಪಕ್ಕ ಮನೆ ಇದ್ದಾಗ ಅಷ್ಟೊಂದು ನಾವು ಏನು ಇಲ್ದಾಗ ನೆಮ್ಮದಿಯಾಗಿ ಚೆನ್ನಾಗಿದ್ವಲ್ಲ, ದೇವ್ರು ಈ ತರ ಮಾಡಿದ್ನಲ್ಲ ಅಂದೊಂದು ಸಂಕಟ ಆಯ್ತು. ಹಂಗಾಗಿ ಬೇಜಾರಾಗಿ ಅಷ್ಟಾಯ್ತು ಫ್ರೆಂಡ್ಸ್. ಒಂದ್ ಪಕ್ಕದ ಮನೆ ಇದ್ದಾಗ ಇಷ್ಟು ಮೋಸದಲ್ಲಿ ಅವ್ರನ್ನ ದೇವ್ರು ಕರ್ಕೊಬಿಟ್ಟ ಫ್ರೆಂಡ್ಸ್. ಚಿಕ್ಕ ಏಜ್ ಇನ್ನ ಮಕ್ಳೆಲ್ಲ SLC ಓದ್ತಾ ಇದ್ದು. ಅದೇ ದೇವ್ರು ನೋಡಿ ಅವ್ರಿದ್ರೆ ಮಕ್ಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳಲ್ವೇನೋ, ಈ ಅಪ್ಪ ನೋಡ್ಕೊಳುತ್ತೆ ಅಂತಲೇ ದೇವ್ರು ಈ ತರ ಮಾಡಿದ್ನೋ ಏನೋ ಗೊತ್ತಿಲ್ಲ. ಅವರು 5,000 ಕೆಲ್ಸಕ್ಕೆ ಹೋಯ್ತು. ಆದ್ರೆ ಫ್ರೆಂಡ್ಸ್ ಅವರು ಯಾವಾಗಾರ ಕ್ರಿಸ್ಮಸ್ ಬಂದ್ರೆ ಅಷ್ಟು ಚೆನ್ನಾಗಿ ರೆಡಿ ಆಯ್ತಿದ್ರು. ಮತ್ತೆ ಅದೆಲ್ಲ ತೊಳೆಯೋದಿರ್ಬೋದು, ದೇವ್ರ ಪೂಜೆ ಮಾಡೋದಿರ್ಬೋದು, ಅವ್ರದೆಲ್ಲ ಪಾಲಿಶ್ ಮಾಡೋದು, ಆ ಪಾಲಿಶ್ ಪಾತ್ರೆ ಮಾಡೋದೆಲ್ಲ ನಾನು ಅವ್ರ ಹತ್ರನೇ ಫ್ರೆಂಡ್ಸ್ ನೋಡ್ಕೊಂಡಿದ್ದು. ಅದು ಕ್ರಿಸ್ಮಸ್ ಬಂದ್ರೆ ಸಾಕು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸ್ಯಾರಿ ಹಾಕೊಂಡ ಮೇಲೆ ಯಾವ್ದಾದ್ರು ಕಲರ್ ಸೀರೆ ತರಬೇಕು ಅಂದ್ರೆ ನಾನು ಕುತ್ಕೊಂಡು ಅವ್ರಿಗೆ ಆರಿಸ್ತಾ ಇದ್ದೆ, ಅನಿತಕ್ಕ ಈ ಸೀರೆ ಚೆನ್ನಾಗಿದೆ, ಇದ್ ಚೆನ್ನಾಗಿದೆ ಅಂತ. ಒಂದ್ ಅಕ್ಕಪಕ್ಕ ಇದ್ರೆ ಫ್ರೆಂಡ್ಸ್ ಎಷ್ಟು ಬಾಂಡಿಂಗ್ ಇರುತ್ತೆ ಅಲ್ವಾ ಒಂದ್ ಮನುಷ್ಯ. ನೋಡಿ ಎಲ್ಲರೂ ಒಂದಿನ ಸಾಯ್ತಿವಿ, ಅದೇ ನಾನು ಡೈರೆಕ್ಟ್ ಹೇಳ್ಬಂದೆ, ಅಣ್ಣ ನಾನು ಅನಿತಕ್ಕ ಇಲ್ದಿರ ಮನೆಗೆ ಬರಲ್ಲ, ನೀವು ನನ್ನ ಕರಿಬೇಡ, ನೀನ್ ನನ್ನ ಕರಿಬೇಡ, ನಾನು ನೀನು ತಾನು ಅಂತಲೇ ಮಾತಾಡ್ಸೋದು ಫ್ರೆಂಡ್ಸ್. ಯಾಕೆಂದ್ರೆ ಅವ್ರು ಅವಾಗಿಂದ ಗೊತ್ತಿರೋರು, ಅವ್ರು ಎಷ್ಟೇ ದೊಡ್ಡ ಕೆಲಸದಲ್ಲಿದ್ರು ಅವರು ಬಾರಪ್ಪ ಏಮ ಒಂದಿನ ನಂದಿನಿ ಕರ್ಕೊಂಡ್ ಬಾ ನನ್ ಮಗಳನ್ನ, ನೀನು ನಂದಿನ ಕರ್ಕೊಂಡು ಬಾ ಮನೆ ಕಡಿಕೆ. ಆಮೇಲೆ ನಮ್ಮ ಹಳೆ ಓನರ್ ಏಮ ನೀನು ಹೋಗೇ ಇಲ್ವಾ ಅವ್ರ ಮನೆಗೆ ಅಂತ. ನಾನು ಒಂದೇ ಮಾತಾಡಿಲ್ಲ ಅಕ್ಕ, ನಾನು ಹೋಗಲ್ಲ ಅನಿತಕ್ಕ ಇಲ್ದೇ ಇರೋ ಮನೆಗೆ. ಅನಿತಕ್ಕ ಸತ್ತೋಗೈತೆ, ಆ ಮನೆ ಒಳಗೆ ಹೋದ್ರೆ ನನಗೆ ಅವ್ರದೇ ನೆನಪು ಬರುತ್ತೆ. ಅವ್ರ ಮಕ್ಳೆಲ್ಲಾದ್ರೂ ರೋಡಲ್ಲಿ ಸಿಕ್ಕಿದ್ರೆ ಮಾತಾಡಿಸ್ತೀನಿ ಫ್ರೆಂಡ್ಸ್ ಅಷ್ಟೇನೆ. ಹೆಂಗೆ ನೋಡಿ ಅಕ್ಕಪಕ್ಕದ ಮನೇಲಿ ಬಾಂಡಿಂಗ್ ಹೆಂಗಿರುತ್ತೆ. ನಾವ್ ಆವಾಗ ಈಗ 10 ವರ್ಷದ ಮುಂಚೆ ಇದ್ದಿದ್ದು, ಆದ್ರೆ ಈಗಲೂ ನಾವ್ ಇದೇ ಏರಿಯಾದಲ್ಲಿ ಇದೀವಿ. ನಿನ್ನೆ ಅಷ್ಟಾಯ್ತು ಫ್ರೆಂಡ್ಸ್, ನನಗೆ ಒಂಥರ ಅದೇ ಬೇಜಾರಾಗೋಯ್ತು. ಈ ದರಿದ್ರದ ಕರೋನಾ ಅಂತ ಬಂದು ಎಷ್ಟು ಒಳ್ಳೊಳ್ಳೆ ವಯಸ್ಸಿರೋರ್ನ, ಗಂಡ ಹೊಸ್ದಾಗ್ ಮದ್ವೆ ಆಗಿರೋರ್ನ ಎಲ್ರು ತಗೊಂಡೋಯ್ತು ಫ್ರೆಂಡ್ಸ್. ಅದೇನೋ ಈಗ ನೋಡಿದ್ರೆ ಮತ್ತೆ ಕರೋನಾ ಬಂದೈತಿ ಅಂತ ಸ್ವಲ್ಪ ಜನ ಹೇಳ್ತಾ ಇದಾರೆ. ಏನೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ನಾವು ಕರೋನಾ ಇದ್ದಾಗ್ಲೂ ಅಲ್ಲಿ ಕೆಲಸ ಮಾಡ್ತಾ ಇದ್ದೋ, ಈಗಲೂ ಕೆಲಸ ಮಾಡ್ತಾ ಇದೀವಿ, ಏನೋ ಆ ದೇವ್ರಿಗೆ ಗೊತ್ತು ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್ ಇಷ್ಟು ನಂದು ನಿನ್ನೆ ಒಂದು ಈ ತರ ಫೀಲಿಂಗ್ ಆಗೋಯ್ತು. ಇವತ್ತು ನಂದು ಶುಕ್ರವಾರದ ವಿಡಿಯೋ ಇಷ್ಟೆಲ್ಲ ಆಯ್ತು. ಹಿಂಗೆ ಇಷ್ಟು ನಿನ್ನೆ ಒಂದು ಮನ್ಸಿಗೆ ಅಷ್ಟು ಬೇಜಾರ ಆಯ್ತು. ಆಮೇಲೆ ಫ್ರೆಂಡ್ಸ್ ಇನ್ನೊಬ್ರು ನಾನು ಫಸ್ಟ್ ಕೆಲಸ ಮಾಡ್ತಾ ಇದ್ದೇನೆ, ಅಲ್ಲಿ ನಮ್ಮ ಫೀಲ್ಡ್ ಆಫೀಸರು. ಇದು ಖುಷಿ ವಿಷಯ ಫ್ರೆಂಡ್ಸ್. ನನಗೆ ಮೊನ್ನೆ ಒಂದ್ 10 ಗಂಟೆಗೆ ಫೋನ್ ಮಾಡಿದ್ರು, ಯಾರಾದ್ರೂ ಕೆಲ್ಸಕ್ಕಿದ್ರೆ ನಾನು ಒಂದ್ ಸೂಪರ್ವೈಸರ್ ಕೊಡಿ ಸರ್ ಅಂದ್ರೆ. ನನಗೂ ಏನಾದ್ರು ಹುಡುಗರು ಇದೆ, ನಾನು ಕೆಲಸ ಅಲ್ಲಿ 10 ವರ್ಷ ಮಾಡಿದೀನಿ ಫ್ರೆಂಡ್ಸ್, ಬಿಟ್ಟಿದ್ರು ಎಲ್ಲ ಫೋನ್ ಮಾಡ್ತಾ ಇರ್ತಾರೆ. ಸರ್ ಹೇಳಿ ಸರ್ ಏನ್ ವಿಷಯ ಅಂತ ಅಂದ್ರೆ, ಅವ್ರ ಫ್ರೆಂಡ್ಸ್ ಇವ ಯಾಕಮ್ಮ ಅದೆಂತದ ರೀಲ್ಸ್ ಮಾಡ್ತೀಯಲ್ಲ, ಮಾಡೇ ಇಲ್ವಲ್ಲ ಅಂತ ಕೇಳ್ತಾ ಇದಾರೆ ಫ್ರೆಂಡ್ಸ್. ನನ್ಗೆ ಅದೊಂದು ನಾನು ಕೂತಿ ಅಯ್ಯೋ ಹೋಗಿ ಸರ್ ನಾನೇ 2 ಶಿಫ್ಟ್ ಕೆಲಸ ಮಾಡಿಲ್ಲ, ನೀವು ನೋಡ್ತೀರಾ ನನ್ ವಿಡಿಯೋ, ನಾನ್ ಡೈಲಿ ನಿನ್ ವಿಡಿಯೋ ನೋಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ತೀನಿ, ಇದೇನೇಮ್ಮ ನೀನ್ ಹಿಂಗ್ ಅಂತೀರಾ, ಅದೆಂತದ ರೀಲ್ಸ್ ಎಲ್ಲ ಮಾಡು, ಒಂದ್ 5 ನಿಮಿಷ ನೋಡ್ಬಿಟ್ಟು ನಾನು ಮಲ್ಕೋತೀನಿ, ನಿಂದೆಲ್ಲ ವಿಡಿಯೋನು ನೋಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಫ್ರೆಂಡ್ಸ್ ಅದೊಂದಾಯ್ತಾ. ಇನ್ನೊಂದು ನಾನ್ ಕೆಲಸ ಮಾಡ್ತಾ ನಮ್ಮ HR ಮೇಡಮ್ ನೆನ್ನೆ ಸಿಕ್ಕಿದ್ರು. ಅವರು ನನ್ಗೆ, ನಾನು ನಿಮ್ಮ ವಾಯ್ಸ್ಗೆ ಇನ್ಸ್ಪೈರ್ ಆಗಿದ್ದೀನಿ, ಅವರು ನಂದು ಫುಲ್ ವಿಡಿಯೋ ನೋಡ್ದೆ ಇದ್ರು ಫ್ರೆಂಡ್ಸ್.
ನಾನು ಹೇಳ್ತೀನಲ್ಲ ಸ್ಟಾರ್ಟಿಂಗ್, ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಅಂತ. ಇದಕ್ಕೆ ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂತ ಒಂದ್ 5-6 ಜನ, ನಾನು ಫ್ರೆಂಡ್ಸ್ ನಂದಲ್ಲಿ ಕೆಲಸ ಇತ್ತು ಮಾಡಿಸ್ತಾ ಇದ್ದೆ, ಅವಾಗ ಅವರು ಸೈಡ್ ಅಲ್ಲಿ ಬಂದು ಈ ತರ ಹೇಳಿದ್ರು, ಅದೊಂದು ಖುಷಿ ಆಯ್ತು. ಆಮೇಲೆ ಇನ್ನೊಬ್ರು ಫ್ರೆಂಡ್ಸ್ ನಮ್ಮ ಹಾಸ್ಪಿಟಲ್ ಕೆಲಸ ಮಾಡೋ ಡಾಕ್ಟ್ರು, ರೀ ಏನ್ರಿ ಇದು ನೀವು ತುಂಬಾ ಸ್ಟ್ರಿಕ್ಟ್ ಅಂತೆ ಅಂತ ಅಂದ್ರು. ಏನ್ ಸ್ಟ್ರಿಕ್ಟ್ ಸರ್, ಕೆಲಸ ಮಾಡುವಾಗ ಕೆಲಸ ಮಾಡೋದು, ರಜೆ ಜಾಸ್ತಿ ಕೊಡಲ್ಲ, ಇದೆಲ್ಲ ಇರ್ಲೇಬೇಕಲ್ಲ ಸರ್, ನೋಡಿ ಹಂಗಾದ್ರೆ ಆ ತರ ಕೆಲಸ ಮಾಡಿಸ್ಬಾರ್ದಾ ಅಂತ ಅಂದೆ. ಇಲ್ಲ ಇಲ್ಲ ನಿಮ್ ಹುಡುಗರೆಲ್ಲ ಸ್ಟ್ರಿಕ್ಟ್ ಅಂತ ಹೇಳಿ, ನಾನು ನಿಮ್ಗೆ ಸಬ್ಸ್ಕ್ರೈಬರ್ ಆಗಿದ್ದೀನಿ ಗೊತ್ತಾ ಅಂತ ಕೇಳಿದ್ರು ಅವರು. ಅಯ್ಯೋ ಇದೇನಪ್ಪ ಡಾಕ್ಟರ್ ಈ ತರ ಹೇಳ್ತಾ ಇದ್ರಲ್ಲ ಸರ್, ಹೇಳಿ ಸರ್ ಅಂದೆ. ನೋಡಿ ನಾನು ನಿಮ್ ವಿಡಿಯೋ ಎಲ್ಲ ನೋಡಿದೀನಿ, ಸಬ್ಸ್ಕ್ರೈಬ್ ಮಾಡಿದೀನಿ, ಇನ್ನ ಮತ್ತೆ ನೀವೇನಾದ್ರೂ ಒಂದು ವಿಷಯ ಕೊಡಿ ಸರ್ ನನ್ಗೆ ವಿಡಿಯೋ ಮಾಡಕ್ಕೆ, ಮಾಡಾಕ್ತೀನಿ ಅಂತ ನಾನು ಅವ್ರಿಗೆ ತಮಾಷೆ ಮಾಡಿದೆ. ಈ ತರ ಫ್ರೆಂಡ್ಸ್ ನಾನು 3-4 ದಿವಸದಿಂದ ಏನಾಯ್ತು ಫ್ರೆಂಡ್ಸ್, ಬರೀ ಏನಾದ್ರು ಒಂದು ಸಿಂಪಲ್ ಮಿನಿ ಲಾಗ್ ಮಾಡ್ತಾ ಇದ್ದೆ. ಈ ದೊಡ್ಡ ವಿಡಿಯೋ ಮಾಡಕ್ಕೆ ನಂಗೆ ಟೈಮ್ ಇರ್ಲಿಲ್ಲ, ಹಂಗಾಗಿ ಇವತ್ತು ಮನೇಲಿ ಇದ್ನಲ್ಲ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಷ್ಟು ನಂದು ಇವತ್ತು ಇಷ್ಟೆಲ್ಲ ಆಯ್ತು ಫ್ರೆಂಡ್ಸ್. ನೋಡೋಣ ಫ್ರೆಂಡ್ಸ್ ಇನ್ನ ಯಾವ್ಯಾವ ವಿಡಿಯೋ ಮಾಡಬೇಕು. ಆಮೇಲೆ ಫ್ರೆಂಡ್ಸ್ ನಾನು ಇನ್ನೂ ಒಂದು ಹೇಳೋಣ ಅಂತ ಇದ್ದೆ ಫ್ರೆಂಡ್ಸ್, ಯಾರಾದ್ರೂ ನಿಮ್ಗೆ, ನೀವು ಯೂಟ್ಯೂಬರ್ ಆಗ್ದೇನೆ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ, ಅಕಸ್ಮಾತ್ ನಿಮ್ಗೇನಾದ್ರೂ ನಿಮ್ಮ ಸ್ಕೂಲ್ ಬಗ್ಗೆ, ಕಾಲೇಜ್ ಬಗ್ಗೆ ನಿಮ್ದೇನಾದ್ರೂ ಇದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ದೇನಾದ್ರೂ ಒಂದು ವಿಷಯ ಇದ್ರೆ ಹೇಳಿ ಹಾಕಿ, ಆವಾಗ ನಾನು ಫ್ರೆಂಡ್ಸ್ ನಿಮ್ದು ನೇಮು ನಿಮ್ದು ಇದೆಲ್ಲ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಹಂಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇದೇ ತರ ಮಾತಾಡ್ಕೊಂಡಿದೀವಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವಿಡಿಯೋನ ವಾಚ್ ಮಾಡಿದಿರಿ ಫ್ರೆಂಡ್ಸ್. ಇದೇ ಯಾರಾದ್ರೂ ಫಸ್ಟ್ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ನನ್ನ ವಿಡಿಯೋಕ್ಕೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ನೋಡಕ್ ಮುಂಚೆ ಫ್ರೆಂಡ್ಸ್, ನೀವು ನನ್ನ ವಿಡಿಯೋನ ಆನ್ ಮಾಡಿದ ತಕ್ಷಣನೇ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಂದು ಫ್ರೆಂಡ್ಸ್ 5,28,000 ಫಾಲೋವರ್ಸ್ ಆಗಿದ್ದಾರೆ. ಇನ್ನ ವಾಚ್ ಅವರ್ಸ್ ಇನ್ನೂ ಒಂದು 2,000 ಆಗ್ಬೇಕು ಫ್ರೆಂಡ್ಸ್. ನಂದು ಇನ್ನೊಂದು 2 ಮಂತ್ಸ್ ಬಂದ್ರೆ 1 ಇಯರ್ ಆಗೋಯ್ತು. ಓಕೆ ಫ್ರೆಂಡ್ಸ್, ಇದೇ ಯಾರಾದ್ರೂ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.